ಈ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ EV ಸೇಲ್ ರಿಪೋರ್ಟ್ ನೋಡೋಣ ಬನ್ನಿ ಸ್ನೇಹಿತರೆ. ಜುಲೈ ತಿಂಗಳಲ್ಲಿ ಒಟ್ಟು 1,91,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿದೆ. ಹಿಂದೊಂದು ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಒಟ್ಟು 1,93,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿತ್ತು. ಹೆಚ್ಚು ಕಮ್ಮಿ ಒಂದೇ ಪ್ರಮಾಣದಲ್ಲಿ ಕಳೆದ 2 ತಿಂಗಳಿಂದ EV ಸ್ಕೂಟರ್ ಮಾರಾಟ ಆಗ್ತಿದೆ. ಕಾರಣ ಏನಪ್ಪ ಅಂದರೆ E20 ಜನ E20 ಪೆಟ್ರೋಲಿಂದ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋದರೆ ಬರೀ E20 ಬಗ್ಗೆನೇ ನ್ಯೂಸು. ಯಾಕೆಂದರೆ ಈಗೇನೋ ನಾವು E20 ವೆಹಿಕಲ್ ತೊಗೊಬಿಡ್ತೀವಿ, ನಾಳೆ ದಿವಸ E22, E25, E27, E30, E40 ಈ ಥರ ಪೆಟ್ರೋಲ್ಗಳಲ್ಲೇನಾದರೂ ಎಥನಾಲ್ನ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಈಗ ತೊಗೊಂಡಿರೋಂಥ ಗಾಡಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋಂಥ ಕನ್ಫ್ಯೂಸಲ್ಲಿದ್ದಾರೆ. ಆ ಕಾರಣದಿಂದ ಜನ ಏನು ಮಾಡ್ತಾ ಇದ್ದಾರೆ, ಪೆಟ್ರೋಲ್ ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ಕಡೆ ಮುಖ ಮಾಡಿದ್ದಾರೆ. ನೋಡೋಣ, ಮುಂದೊಂದು ತಿಂಗಳು ಈ ಸೇಲ್ ಇನ್ನೂ ಜಾಸ್ತಿ ಆಗ್ಬೋದು. ನನ್ನ ಪ್ರಕಾರ ಮುಂದೊಂದು ತಿಂಗಳು 2ರಿಂದ 2.25 ಲಕ್ಷ ಗಾಡಿ ಅಂತೂ ಖಂಡಿತವಾಗ್ಲೂ ಸೇಲ್ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಮುಂದೊಂದು ತಿಂಗಳು ಇಂಡಿಪೆಂಡೆನ್ಸ್ ಡೇ ಇದೆ, ಅದಾದಮೇಲಿಂದ ಗಣೇಶನ ಹಬ್ಬ ಇದೆ. ಇದರಿಂದ ನನ್ನ ಪ್ರಕಾರ ಮುಂದೊಂದು ತಿಂಗಳು ಎಲ್ಲ ಕಂಪ್ನಿಗಳು ಆಫರ್ ಕೊಡ್ತವೆ. ಆದ್ದರಿಂದ ಮುಂದೊಂದು ತಿಂಗಳು ಗ್ಯಾರಂಟಿ ಏನು ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ ಇದೆ ಅದು ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ್ಯಾವ ಕಂಪ್ನಿ ಏನೇನು ಆಫರ್ ಕೊಡುತ್ತೆ ಅದ್ರ ಮೇಲೆ ಸೇಲ್ ಡಿಪೆಂಡ್ ಆಗಿದೆ. ಹಾಗೆಯೇ ನಾನು ಏನು ಇಲ್ಲಿ ಡೀಟೇಲ್ಸ್ ಹೇಳ್ತಾ ಇದ್ದೀನಿ, ಅಂಕಿಅಂಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ಬೋದು. ಕಾರಣ ಏನಪ್ಪ ಅಂದರೆ ನಾನು ಏನು ಅಂಕಿಅಂಶ ಕೊಡ್ತಾ ಇದ್ದೀನಿ ಅದು ಓವರಾಲ್ ಇಂಡಿಯಾದು, ಅಂದರೆ 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶದ್ದು ಸೇರಿಸಿ ನಾವಿಲ್ಲಿ ಹೇಳ್ತಾ ಇರೋದು. ಆದ್ದರಿಂದ ಏನಾಗುತ್ತೆ, ಕೆಲವು ರಾಜ್ಯಗಳು ಅವರ ಡೀಟೇಲ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ತೊಗೋತಾರೆ. ನಿನ್ನೆ ಏನಾಯಿತು, ನಿನ್ನೆ ರಾತ್ರಿ 12 ಗಂಟೆ ತನಕ ಕೂತ್ಕೊಂಡು ನಾನು ಡೀಟೇಲ್ಸ್ಗಳನ್ನ ತೊಗೊಂಡೆ ವಾಹನ್ ಪೋರ್ಟಲ್ಲಿ. ಆಗ ಒಂದು ಉದಾಹರಣೆಗೆ 21,000 ಗಾಡಿ ಅಂತ ಇತ್ತು. ಬೆಳಗ್ಗೆ ದಿನಸಿ ಕ್ರಾಸ್ ಚೆಕ್ ಮಾಡೋಕ್ಕೆ ಅಂತ ಚೆಕ್ ಮಾಡಿದ್ರೆ ಆಲ್ರೆಡಿ ಅಲ್ಲಿ 21,140 ಅಂತ ಹೇಳಿದೆ. ಅಂದರೆ ಆಲ್ರೆಡಿ ರಾತ್ರಿ 140 ಗಾಡಿ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ರಾತ್ರಿ ಹೊತ್ತು ಅದು ಯಾವ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ನಡೆಯುತ್ತೋ ನನಗಂತೂ ಗೊತ್ತಿಲ್ಲ. ರಾತ್ರಿ ನೋಡಿದಾಗ 21,000 ಇತ್ತು, ಬೆಳಗ್ಗೆ ನೋಡಿದಾಗ 21,140 ಅಂತಿದೆ. ಸೊ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಓವರಾಲಾಗಿ ನೋಡಿದ್ರೆ ಅಂಥ ಏನು ವ್ಯತ್ಯಾಸ ಕಾಣಿಸಲ್ಲ. ಸಣ್ಣ ಪುಟ್ಟ ಒಂದು 100 ಗಾಡಿ 200 ಗಾಡಿ ಹೆಚ್ಚು ಕಮ್ಮಿ ಆಗ್ಬೋದು. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. 10ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಲೆಕ್ಟ್ರಿಕ್ಸ್ ವೆಹಿಕಲ್ ಕಂಪ್ನಿ. ಲೆಕ್ಟ್ರಿಕ್ಸ್ ಕಂಪ್ನಿಯವರು ಜೂನ್ ತಿಂಗಳಲ್ಲಿ 1,240 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಈ ತಿಂಗಳು ಅಂದರೆ ಜುಲೈಲಿ ಒಟ್ಟು 1,490 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 0.8% ಇದೆ. ನಾನು ಇತ್ತೀಚೆಗೆ ಎಲೆಕ್ಟ್ರಿಕ್ಸ್ ಕಂಪ್ನಿ ವೆಬ್ಸೈಟ್ ನೋಡಿದಾಗ ಅಲ್ಲಿ 52,000 ರೂಪಾಯಿಗೆಲ್ಲ ನಿಮಗೆ ಲೋ ಸ್ಪೀಡ್ ಗಾಡಿಗಳು ಸಿಗುತ್ತೆ. ಎರಡನೇದೇನಪ್ಪ ಅಂದರೆ ಲೆಕ್ಟ್ರಿಕ್ಸ್ ಗಾಡಿ ಏನಿದೆ ಈ ತಿಂಗಳು ಮಾರಾಟ ಮಾಡಿದಾರಲ್ಲ 1,490, ಈ ಗಾಡಿ ಎಲ್ಲ ಮಾರಾಟ ಆಗಿರೋದು ಡೆಲಿವರಿ ಬಾಯ್ಸ್ಗಳಿಗೆ. ಅಂದರೆ ನೀವು ಬೆಂಗಳೂರಲ್ಲಿ ನೋಡಿದ್ರೆ ಡೆಲಿವರಿ ಬಾಯ್ಸ್ಗಳಿಗೆ ಬಾಡಿಗೆ ಲೆಕ್ಕದಲ್ಲಿ ಗಾಡಿಗಳನ್ನ ಕೊಡ್ತಾರೆ. ಆ ಕಂಪ್ನಿಗಳು ಈ ಗಾಡಿನ ತೊಗೋತಾ ಇದ್ದಾರೆ, ಲೆಕ್ಟ್ರಿಕ್ಸ್ ಕಂಪ್ನಿ ಗಾಡಿಗಳು. ಯಾಕೆ ಅಂದರೆ ಕೇವಲ 52,000, 65,000, 70,000ಕ್ಕೆಲ್ಲ ಈ ಗಾಡಿ ಸಿಗುತ್ತೆ. ಆದ್ದರಿಂದ ಏನು ಮಾಡ್ತಾರೆ, ಈ ಡೆಲಿವರಿ ಬಾಯ್ಗಳಿಗೆ ಏನು ಬಾಡಿಗೆ ಕೊಡುತ್ತಲ್ಲ ಕಂಪ್ನಿ, ಆ ಕಂಪ್ನಿಯವರು ಲೆಕ್ಟ್ರಿಕ್ಸ್ ಕಂಪ್ನಿ ಗಾಡಿ ತೊಗೋತಾರೆ. ನಾವು ಹೋದ ತಿಂಗಳು ಇದೇ ಸ್ಥಾನದಲ್ಲಿ 10ನೇ ಸ್ಥಾನದಲ್ಲಿ ಬೌನ್ಸ್ ಇತ್ತು, ಈಗ ಲೆಕ್ಟ್ರಿಕ್ಸ್ ಬಂದಿದೆ. ಬೌನ್ಸ್ ಈ ತಿಂಗಳು 910 ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿದೆ. ಅದಕ್ಕಿಂತ ಹತ್ತಿರ ಒಂದು 500 ಸ್ಕೂಟ್ರು ಲೆಕ್ಟ್ರಿಕ್ಸ್ ಕಂಪ್ನಿ ಮಾರಾಟ ಮಾಡಿದೆ. ಈ ಕಂಪ್ನಿ ಇವೆರಡು ಬೌನ್ಸ್ ಇರ್ಬೋದು, ಲೆಕ್ಟ್ರಿಕ್ಸ್ ಇರ್ಬೋದು, ಇವೆಲ್ಲ ಗಾಡಿ ಯಾರು ತೊಗೊಳ್ಳೋದು ಅಂದರೆ ಡೆಲಿವರಿ ಬಾಯ್ಸ್ಗಳಿಗೆ ಬಾಡಿಗೆ ಕೊಡುವಂಥ ಕಂಪ್ನಿಗಳು ತೊಗೊಳ್ಳೋದು. ನೀವೇನಾದರೂ ಜೆಪ್ಟೋ, ಬ್ಲಿಂಕಿಟ್ಟು, ಫ್ಲಿಪ್ಕಾರ್ಟು ಈ ಕಂಪ್ನಿಯ ಡೆಲಿವರಿ ಬಾಯ್ಸ್ಗಳೆಲ್ಲ ಜಾಸ್ತಿ ಇದೆ ಈ ಥರ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನೇ ಬಳಸೋದು. ಇವರಿಗೆಲ್ಲ ತಿಂಗಳಿಗೆ ಒಂದು 5,000, 6,000ದಿಂದ ಶುರು ಮಾಡಿ 10,000 ರೂಪಾಯಿ ತನಕ ಬಾಡಿಗೆ ಇಸ್ಕೊಂಡು ಇವರು ಗಾಡಿಗಳು ಕೊಡ್ತಾರೆ. ಈ ಗಾಡಿಗಳನ್ನ ಯಾರು ತೊಗೊಳ್ಳೋದು ಅಂದರೆ ಜಾಸ್ತಿ UP, ಬಿಹಾರ್, ವೆಸ್ಟ್ ಬೆಂಗಾಲಿಂದ ಎಲ್ಲ ಬರ್ತಾರೆ ನೋಡಿ, ಆ ಹುಡುಗರುಗಳು. ಯಾಕಂದರೆ ನಿಮಗೆ ತಿಂಗಳಿಗೆ 5,000 ರೂಪಾಯಿ ಬಾಡಿಗೆ ಕಟ್ಟೋ ಬದಲು ಅವನು 5,000 ರೂಪಾಯಿ EMI ಕಟ್ಟಿಬಿಟ್ರೆ ಅವನಿಗೆ ಕಣ್ಣು ಮುಚ್ಕೊಂಡು 1-1.5 ಲಕ್ಷದ ಒಳ್ಳೆ ಗಾಡಿನೇ ಸಿಕ್ಬಿಡುತ್ತೆ. ಆದರೆ ಏನು ಮಾಡ್ತೀರಾ, ಈ UP, ಬಿಹಾರಿಂದ ಬರ್ತಾರಲ್ಲ ಇವರಿಗೆಲ್ಲ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ರೀತಿ ಗಾಡಿಗಳನ್ನ ತೊಗೋತಾರೆ. ಕೆಲವು ಸತಿ ಏನಾಗುತ್ತೆ, ಕಂಪ್ನಿಗಳು ಉದಾಹರಣೆಗೆ ಜೆಪ್ಟೋ ಕಂಪ್ನಿಯವರೇ ನೀವು ನನ್ನ ಹತ್ರ ಗಾಡಿ ಇಲ್ಲ ಅಂತ ಹೋಗಿ ಸೇರಿಕೊಂಡ್ರೆ ಅವರೇ ನಿಮಗೆ ಗಾಡಿನೂ ಕೊಟ್ಟು ಕೆಲಸನೂ ಕೊಡ್ತಾರೆ. ಫೈನಲಿ ಲೆಕ್ಟ್ರಿಕ್ಸ್ ಕಂಪ್ನಿ ಗಾಡಿಗಳನ್ನ ಜನ ತಗೊಳ್ಳೋಕ್ಕಿಂತನೂ ಡೆಲಿವರಿ ಹುಡುಗರಿಗೆ ಬಾಡಿಗೆ ಕೊಡೋ ಕಂಪ್ನಿಗಳೇ ಜಾಸ್ತಿ ತಗೊಳ್ಳೋದು. 9ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಸಿಂಪಲ್ ಎನರ್ಜಿ. ಸಿಂಪಲ್ ಎನರ್ಜಿಯವರು ಜೂನ್ ತಿಂಗಳಲ್ಲಿ 1,360 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಈ ತಿಂಗಳು ಅಂದರೆ ಜುಲೈಲಿ 1,530 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 0.8% ಇದೆ. ಸಿಂಪಲ್ ಎನರ್ಜಿಯವರು ಮುಂದೊಂದು ತಿಂಗಳು ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ಒಂದು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ 1 ಕಿಲೋವ್ಯಾಟಿನ ಹೋಮ್ ಚಾರ್ಜರ್ ಕೊಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಗಾಡಿ 0 to 100% ಬರೀ 3 ಗಂಟೆ 40 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಬಟ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಸಿಂಪಲ್ ಎನರ್ಜಿ ಕಂಪ್ನಿ ಮಾರ್ಕೆಟಲ್ಲಿ ಉಳಿಯುತ್ತಾ ಇಲ್ಲ ಒಟ್ಟೋಗುತ್ತಾ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಇವತ್ತೊಂದು ದಿವಸ ಇಂಡಿಯಾದಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕಂಪ್ನಿ ಶುರು ಮಾಡ್ತೀನಿ ಅಂದರೆ ಕನಿಷ್ಠ ಅಂದರೂ ನಿಮಗೆ 5,000 ಕೋಟಿ ಬೇಕು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸುಮ್ಮನೆ 1 ಕೋಟಿ 2 ಕೋಟಿನ ಒಂದು ಒಳ್ಳೆ ಕ್ವಾಲಿಟಿ ಇರೋ ಗಾಡಿ ಕೊಟ್ಟರೆ ಜನ ತಗೋತಾರೆ, ಅವೆಲ್ಲ ಸುಳ್ಳು. ದುಡ್ಡಿದ್ದರೆ ಮಾತ್ರ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯ. ನೀವು ಇವತ್ತು ಇಂಡಿಯಾದಲ್ಲಿ ಒಂದು ಒಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ಕಂಪ್ನಿನ ಹುಟ್ಟಾಕ್ತೀನಿ ಅಂತ ಹೋದರೆ ನಿಮಗೆ ಕನಿಷ್ಠ 5,000 ಕೋಟಿಯ ಬಂಡವಾಳ ಬೇಕಾಗುತ್ತೆ.
ನಿಮ್ಗೆ 5,000 ಕೋಟಿ ಬಂಡವಾಳ ಸಿಕ್ಕಿದ್ರೆ ಮಾತ್ರ ನೀವು ಒಂದು ಒಳ್ಳೆ ಕಂಪ್ನಿನ ಹುಟ್ಟಾಕ್ತೀರ, ಇಲ್ಲ ಅಂದರೆ ಹೊಟ್ಟೋಗುತ್ತೆ. ಉದಾಹರಣೆಗೆ ಬೌನ್ಸ್ ಕಂಪ್ನಿ ಸೂಪರ್ ಆಗಿತ್ತು, ಏನೂ ಪ್ರಾಬ್ಲಮ್ ಇರಲ್ಲ. ಆದರೆ ಏನಾಯಿತು, ಸರಿಯಾಗಿ ಇನ್ವೆಸ್ಟರ್ ಸಿಗಲಿಲ್ಲ, ಸರಿಯಾಗಿ ಯಾರು ಬಂಡವಾಳ ಹೂಡಿಕೆ ಮಾಡೋರು ಯಾರೂ ಸಿಗಲಿಲ್ಲ. ಆ ಕಾರಣದಿಂದ ಏನಾಯಿತು, ಇವತ್ತು ಹೆಚ್ಚು ಕಮ್ಮಿ ಎಲ್ಲ ಕಡೆಯೂ ಕೂಡ ಬೌನ್ಸ್ ಇನ್ಫಿನಿಟಿ ಶೋರೂಮ್ಗಳೆಲ್ಲ ಮುಚ್ಚೋಗಿದೆ. ಈಗ ಆ ಕಂಪ್ನಿಯವ್ರು ಏನು ಮಾಡ್ತಾಯಿದ್ದಾರೆ, ಡೆಲಿವರಿ ಬಾಯ್ಸ್ಗಳಿಗೆ ಬಾಡಿಗೆ ಲೆಕ್ಕದಲ್ಲಿ ಗಾಡಿಗಳನ್ನ ಕೊಡ್ತಾಯಿದ್ದಾರೆ ಹೊರತು ಜನರಿಗೆ ಮಾರಾಟ ಮಾಡೋದಕ್ಕೆ ಶೋರೂಮ್ಗಳು ಎಲ್ಲ ಕಡೆ ಮುಚ್ಚೋಗಿದೆ. ದುಡ್ಡು ಇರಬೇಕು. ನಿಮ್ಮ ಕಂಪ್ನಿ ಅದು ಸಿಂಪಲ್ ಎನರ್ಜಿ ಇರ್ಬೋದು, ಏತರ್ ಇರ್ಬೋದು, ಓಲಾ ಇರ್ಬೋದು, ಬೌನ್ಸ್ ಇನ್ಫಿನಿಟಿ ಇರ್ಬೋದು, ರಿವರ್ ಇಂಡಿ ಇರಬೇಕು. ಇವೆಲ್ಲ ಕಂಪ್ನಿ ಉಳಿಬೇಕು ಅಂದರೆ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಒಂದು ದೊಡ್ಡ ಸಂಸ್ಥೆಗಳಿರಬೇಕು. ಆಗ ಮಾತ್ರ ಈ ಕಂಪ್ನಿಗಳು ಉಳಿಯುತ್ತವೆ. ಆದ್ದರಿಂದ ನಾನು ನೋಡ್ತಾ ಇದ್ದೀನಿ ಸಿಂಪಲ್ ಎನರ್ಜಿಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ. ನನಗೆ ಗೊತ್ತಿರೋ ಮಟ್ಟಿಗೆ ಅಂಥ ದೊಡ್ಡ ಕಂಪ್ನಿ ಏನೋ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನೋಡೋಣ ಮುಂದಿನ ದಿವಸದಲ್ಲಿ ಸಿಂಪಲ್ ಎನರ್ಜಿ ಕಂಪ್ನಿ ಮೇಲೆ ದೊಡ್ಡ ಕಂಪ್ನಿ ಏನಾದರೂ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಕಂಪ್ನಿ ಉಳಿಯುತ್ತೆ. ಇಲ್ಲಾಂದರೆ ಈ ಕಂಪ್ನಿ ಕೂಡ ಪ್ಯೂರ್ ಇವಿ ಬೌನ್ಸ್ ಥರ ಹೊರಟೋಗುತ್ತೆ. ಇನ್ನು 8ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಬಿಗಾಸ್ ಆಟೋ ಅವರು ಜೂನ್ ತಿಂಗಳಲ್ಲಿ 3,900 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಜುಲೈ ತಿಂಗಳಲ್ಲಿ 5,318 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 2.8% ಇದೆ. ನಿಮಗೆ ಗೊತ್ತು, ಬಿಗಾಸ್ ಕಂಪ್ನಿಯ ಓನರ್ ಬಂದು RR ಕೇಬಲ್ ಅಂತ ಇದೆಯಲ್ಲ, ಅವ್ರ ಓನರೇ. ಮತ್ತು ಇನ್ನೊಂದು ವಿಷಯ ಏನು ಹೇಳಿದ್ದಾರೆ RR ಕೇಬಲ್ ಅವರು ಅಂದರೆ ಮುಂದಿನ ವರ್ಷ ಅಂದರೆ 2027-2028 ವರ್ಷಕ್ಕೆ ನಾವು IPO ಮುಖಾಂತರ ಶೇರ್ ಮಾರ್ಕೆಟಿಗೆ ಬರ್ತೀವಿ, ಬಿಗಾಸ್ನೇ ನಾವು ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಬರುತ್ತಾ ಏನು ಅಂತ ಗೊತ್ತಿಲ್ಲ. ಮಾತ್ರ ಈ ಸತಿ ಮಾತ್ರ ಹತ್ತತ್ರ 1,400 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಜಾಸ್ತಿ ಮಾರಾಟ ಮಾಡಿದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ರಿವರ್ ಮೊಬಿಲಿಟಿ ಅವರು ಜೂನ್ ತಿಂಗಳಲ್ಲಿ 4,350 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಈ ತಿಂಗಳು ಜುಲೈ ತಿಂಗಳಲ್ಲಿ 5,541 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 2.9% ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಹೋದ ತಿಂಗಳು ರಿವರ್ ಇಂಡಿಯವರು ಒಟ್ಟು 50,000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಯಾರಿಸಿದ್ದಾರೆ. ಮಾರಾಟ ಮಾಡಿಲ್ಲ, ತಯಾರಿಸಿದ್ದಾರೆ. ಅವ್ರ ಫ್ಯಾಕ್ಟ್ರಿಲಿ ಟೋಟಲು 50,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ತಯಾರಾಗಿದೆ. ನಿಮಗೆ ಗೊತ್ತು, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರೋರು ಯಮಾ ಕಂಪ್ನಿಯವರು. ರಿವರ್ ಇಂಡಿಯವ್ರು ಏನು ಹೇಳೋದು ಅಂದರೆ, ಈಗಾಗಲೇ ನಮ್ಮ ಹತ್ರ 75 ಸ್ಟೋರ್ ಇದೆ, ಮುಂದಿನ ವರ್ಷದಷ್ಟೊತ್ತಿಗೆ ಆ ಸಂಖ್ಯೆನ 100ಕ್ಕೆ ಏರಿಸ್ತೀವಿ. ಅಷ್ಟೇ ಅಲ್ಲದೆ ಮುಂದಿನ ವರ್ಷ 2 ಹೊಸ ಮಾಡೆಲ್ಗಳನ್ನ ನಾವು ಲಾಂಚ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಆಲ್ರೆಡಿ ಡಿಸೈನ್ ಎಲ್ಲ ರೆಡಿ ಆಗಿದೆ. ಮುಂದಿನ ವರ್ಷದಷ್ಟೊತ್ತಿಗೆಲ್ಲ 2027ಕ್ಕೆ ನಾವು ಲಾಂಚ್ ಮಾಡ್ತೀವಿ ಅಂತ ರಿವರ್ ಇಂಡಿ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಗ್ರೀವ್ಸ್ ಆ್ಯಂಪಿಯರ್ ಅವರು ಜೂನ್ ತಿಂಗಳಲ್ಲಿ 10,900 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಈ ತಿಂಗಳು ಜುಲೈನಲ್ಲಿ 9,600 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 5% ಇದೆ. ಇತ್ತೀಚೆಗೆ ಗ್ರೀವ್ಸ್ ಆ್ಯಂಪಿಯರ್ ಅವರು ಒಟ್ಟು 4 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದಂಥ ಒಂದು ಹೊಸ ದಾಖಲೆನ ಸೃಷ್ಟಿಸಿದ್ರು. ಅದರ ಜೊತೆಗೆ ಗ್ರೀವ್ಸ್ ಆ್ಯಂಪಿಯರ್ ಅವರು ಮುತ್ತೂಟ್ ಕಂಪ್ನಿ ಜೊತೆ ಒಪ್ಪಂದ ಕೂಡ ಮಾಡ್ಕೊಂಡಿದ್ದಾರೆ. ಏನಂತ ಅಂದರೆ, ಇನ್ಮೇಲಿಂದ ಮುತ್ತೂಟು ಗ್ರೀವ್ಸ್ ಆ್ಯಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಲೋನ್ ಕೊಡೋಕ್ಕೆ ಶುರು ಮಾಡುತ್ತಂತೆ. ಇದಕ್ಕೋಸ್ಕರ ಅಂತಲೇ ನಾವು 245 ಕೋಟಿನ ಹೂಡಿಕೆ ಮಾಡೋದಕ್ಕೆ ನಾವು ರೆಡಿ ಅಂತ ಹೇಳ್ಬಿಟ್ಟು ಮುತ್ತೂಟ್ ಕಂಪ್ನಿ ಹೇಳಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಗ್ರೀವ್ಸ್ ಆ್ಯಂಪಿಯರ್ಗೆ ಸೆಬಿ ಅಂದರೆ ಸೆಕ್ಯೂರಿಟಿ ಬೋರ್ಡ್ ಆಫ್ ಇಂಡಿಯಾಯಿಂದ ಅಪ್ರೂವ್ ಕೂಡ ಸಿಕ್ಕಿದೆ. IPOಗೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರಲ್ಲಿ ಗ್ರೀವ್ಸ್ ಆ್ಯಂಪಿಯರ್ದು IPO ಬರ್ಬೋದು. ಈ ಮುಖಾಂತರ ಓಲಾ ಏತರ್ ಆದಮೇಲೆ ಗ್ರೀವ್ಸ್ ಆ್ಯಂಪಿಯರ್ ಕೂಡ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ. ಇನ್ನು 5ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ನಮ್ಮ ಫೇವ್ರೇಟು ಓಲಾ ಎಲೆಕ್ಟ್ರಿಕ್ ಅವರು ಜೂನ್ ತಿಂಗಳಲ್ಲಿ ಒಟ್ಟು 16,100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಈ ತಿಂಗಳು ಜುಲೈ ತಿಂಗಳಲ್ಲಿ 13,120 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 6.9% ಇದೆ. ಇತ್ತೀಚೆಗೆ ಓಲಾದವರು ರೋಸ್ಟರ್ ಬೈಕ್ ಮೇಲೆ ಹತ್ತತ್ರ 60,000 ರೂಪಾಯಿನೋ ಡಿಸ್ಕೌಂಟ್ ಕೊಟ್ಟಿದ್ರು ಅಂತ ನ್ಯೂಸ್ ಬಂತು. ಆದರೂ ಕೂಡ ಒಂದೇ ಒಂದು ಬೈಕು ನಾನು ಬೆಂಗಳೂರಲ್ಲಿ ನೋಡಿಲ್ಲ, ಯಾರೂ ತಗೊಳ್ಳೋಕ್ಕೆ ಗತಿ ಇಲ್ಲ ರೀ. ಇತ್ತೀಚೆಗೆ ಒಂದು 3-4 ಜನ ಓಲಾ ಕಸ್ಟಮರ್ನ ಮೀಟ್ ಮಾಡಿ ಕೇಳಿದೆ, ಹೆಂಗೆ ಸರ್ವಿಸ್ ಇಶ್ಯೂ ಇಲ್ಲ ಅಂತ. ಅವರಂದರು, ಬರೀ ನಾವು ಗಾಡಿನ ಓಲಾಯಿಂದ ತೊಗೋತೀವಿ ಅಷ್ಟೇ, ಸರ್ವಿಸ್ಗೆ ನಾವು ಓಲಾ ಶೋರೂಮ್ಗೆ ಹೋಗಲ್ಲ, ನಾವು ಡೈರೆಕ್ಟಾಗಿ ಇಲ್ಲಿ ಲೋಕಲ್ ಮೆಕ್ಯಾನಿಕ್ ಹತ್ರನೇ ಬಿಡ್ತೀವಿ. ಬ್ರೇಕ್ ಪ್ಯಾಡಿಂದ ಶುರು ಮಾಡಿ ಬ್ಯಾಟ್ರಿ ತನಕನೂ ಎಲ್ಲ ಕೂಡ ರಿಪೇರಿ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಒಂದು ರೇಂಜ್ಗೆ ಕಮ್ಮಿ ರೇಟಲ್ಲೇ ರಿಪೇರಿ ಮಾಡಿಕೊಡ್ತಾರೆ ಮತ್ತು ಬೇಗ ರಿಪೇರಿ ಮಾಡಿಕೊಡ್ತಾರೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಲೋಕಲ್ ಮೆಕ್ಯಾನಿಕ್ ಶಾಪಲ್ಲೇ ನಾವು ರಿಪೇರಿ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಈಗ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿರುವಂಥ ಓಲಾ ಹೈಪರ್ ಚಾರ್ಜರ್ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಕೆಲವು ಕಡೆ ಏನು ಹೇಳೋದು ಅಂದರೆ, ಹೈಪರ್ ಚಾರ್ಜರ್ ಎಲ್ಲೆಲ್ಲಿತ್ತು ಅಲ್ಲಿಗೆ ಸರಿಯಾಗಿ ಬಾಡಿಗೆನೂ ಕಟ್ಟಿಲ್ವಂತೆ ಓಲಾದವರು. ಅದಕ್ಕೆ ಏನು ಮಾಡಿದ್ದಾರೆ, ಓನರ್ಗಳು ಅದನ್ನ ಬೀಗ ಹಾಕಿದ್ದಾರೆ. ಏನೋ ಹೈಪರ್ ಚಾರ್ಜರ್ಗೆ ಬೀಗ ಹಾಕಿ ಕೂರಿಸಿದ್ದಾರೆ. ಹೆಚ್ಚು ಕಮ್ಮಿ ನಾನು ಕೇಳ್ದಂಗೆ ಬೆಂಗಳೂರಲ್ಲಿ ಎಲ್ಲೂ ಕೂಡ ಹೈಪರ್ ಚಾರ್ಜರ್ ವರ್ಕ್ ಆಗ್ತಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಓಲಾ ಕಸ್ಟಮರ್ಗಳು, ಥರ್ಡ್ ಪಾರ್ಟಿ ಫಾಸ್ಟ್ ಚಾರ್ಜಿಂಗ್ ಹತ್ರ ಹೋಗಿ ಅವ್ರ ಗಾಡಿಗಳನ್ನ ಚಾರ್ಜ್ ಮಾಡ್ಕೋತಾ ಇದ್ದಾರೆ. ಉದಾಹರಣೆಗೆ ಬೋಲ್ಟ್ ಇರ್ಬೋದು, ಜಿಪ್ ಇರ್ಬೋದು, ಈ ರೀತಿ ಅನೇಕ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳಿದೆ. ಅಲ್ಲೋಗಿ ದುಡ್ಡು ಕೊಟ್ಟು ಅವರು ಫಾಸ್ಟ್ ಚಾರ್ಜಿಂಗ್ ಮಾಡ್ಕೋತಾ ಇದ್ದಾರಂತೆ. ಹತ್ತತ್ರ ಒಂದು ಫುಲ್ ಚಾರ್ಜ್ಗೆ 70 ರೂಪಾಯಿಂದ 100 ರೂಪಾಯಿ ತನಕ ಇಸ್ಕೋಬೋದು ಅಂತ ಹೇಳಿದ್ರು. ಈ ವಿಷಯದಲ್ಲಿ ನಾನು ಓಲಾನ ಮೆಚ್ಚಬೇಕು. ಏನು ಅಂತ ಅಂದರೆ, ಅಟ್ಲೀಸ್ಟ್ ಓಲಾದಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಆದರೂ ಐತೆ.
ಅದೇ ನೀವು ಟಿ ವಿ ಎಸ್ ತೊಗೊಳ್ಳಿ, ಬಜಾಜ್ ತೊಗೊಳ್ಳಿ, ಆಮೇಲೆ ಗ್ರೀವ್ಸ್ ಆಂಪಿಯರ್ ತೊಗೊಳ್ಳಿ, ಇದರಲ್ಲಿ ಯಾವುದೇ ರೀತಿಯಾದ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ಗಳು ಕೊಟ್ಟಿಲ್ಲ. ಇವರು ಹೇಳ್ತಾ ಇದ್ದಾರೆ ನಾವು ಕೂಡ ಫಾಸ್ಟ್ ಚಾರ್ಜಿಂಗ್ ತರ್ತೀವಿ ಅಂತ, ಇದುವರೆಗೂ ತಗೊಬಂದಿಲ್ಲ. ಅಟ್ಲೀಸ್ಟ್ ಓಲಾದವನು ಆಪ್ಷನ್ ಕೊಟ್ಟಿದ್ದಾನೆ ಫಾಸ್ಟ್ ಚಾರ್ಜಿಂಗು. ಇದರಿಂದ ನೀವು ಬೇಕಾದ್ರೆ ಥರ್ಡ್ ಪಾರ್ಟಿ ಚಾರ್ಜಿಂಗ್ ಸ್ಟೇಷನ್ಲಾದರೂ ಹೋಗಿ ಫಾಸ್ಟ್ ಚಾರ್ಜ್ ಮಾಡ್ಕೋಬೋದು. ಅದಾದಮೇಲೆ ಇನ್ನು 4ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಹೀರೋವಿಡಾ ಕಂಪ್ನಿಯವರು ಜೂನ್ ತಿಂಗಳಲ್ಲಿ 21,800 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಜುಲೈ ತಿಂಗಳಲ್ಲಿ 21,140 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 11% ಇದೆ. ನಿನ್ನೆ ಅಂದರೆ ಜುಲೈ 31ನೇ ತಾರೀಕು ಹೀರೋವಿಡಾದವರು 3.4 ಕಿಲೋವ್ಯಾಟ್ ಸಾಮರ್ಥ್ಯದ ಫಿಕ್ಸ್ಡ್ ಬ್ಯಾಟ್ರಿ ಇರುವಂಥ ಹೀರೋವಿಡಾ VX2+ ಗಾಡಿನ ಲಾಂಚ್ ಮಾಡಿದ್ದಾರೆ. ಇದ್ರ ರೇಟ್ ಬಂದು ಹತ್ತತ್ರ 1,10,000 ಅಂತ ಹೇಳ್ತಾ ಇದ್ದಾರೆ. ಡೆಲ್ಲಿಲಿ, ಬೆಂಗಳೂರಲ್ಲಿ ಹತ್ತತ್ರ 1,00,000, ಮೊನ್ನೆ ಯಾರೋ ಒಬ್ಬರು ಕಸ್ಟಮರ್ ಹೇಳಿದ್ರು 1,38,000 ರೂಪಾಯಿ ಅಂತೆ. ನಾನು ತೊಗೋಬೇಕಾದ್ರೆ ಹೀರೋವಿಡಾ VX2+ ಗಾಡಿ ತೊಗೋಬೇಕಾದ್ರೆ 1,09,000 ಪ್ಲಸ್ 3,000 ಎಕ್ಸ್ಟೆಂಡೆಡ್ ವಾರಂಟಿ, ಅಸೆಸರೀಸ್ ಎಲ್ಲ ಸೇರಿ 1,15,000 ಆಗಿತ್ತು. ಈಗ ರೇಟು ಹತ್ತತ್ರ 1,38,000 ಆಗಿದೆ ಅಂತೆ. 22,000 23,000 ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಮುಂದೊಂದು ತಿಂಗಳು 4.4 ಕಿಲೋವ್ಯಾಟ್ ಸಾಮರ್ಥ್ಯದ ಹೊಸ ಸ್ಕೂಟ್ರ್ ಕೂಡ ಅವರು ಲಾಂಚ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ 1 ಕಿಲೋವ್ಯಾಟಿನ ಹೋಮ್ ಚಾರ್ಜರ್ ಕೊಡ್ತಾಯಿದ್ದಾರೆ. ಇದರಿಂದ ನಿಮ್ಮ ಗಾಡಿ 0 to 80% ಬರೀ 2 ಗಂಟೆ 40 ನಿಮಿಷ ಏನೋ ಅನಿಸುತ್ತೆ, 2 ಗಂಟೆ 40 ನಿಮಿಷದಲ್ಲೇ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಬಂದ ಮೇಲೆ ನಾನು ಹೇಳ್ತೀನಿ. ನನ್ನ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಲಾಂಚ್ ಆಗ್ತಾಯಿದೆ. ಲಾಂಚ್ ಆಗಲಿ. ರೇಟು 1,42,000 ಅಂತ ಹೇಳ್ತಾ ಇದ್ದಾರೆ. ಡೆಲ್ಲಿಲಿ 1,42,000 ಅಂತೆ. ಬೆಂಗಳೂರಿಗೆ ಬರೋ ಅಷ್ಟೊತ್ತಲ್ಲಿ ನನ್ನ ಪ್ರಕಾರ 1,65,000ದಿಂದ 75,000 ತನಕ ಬರ್ಬೋದು. 4.4 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟ್ರಿ ಅಂದರೆ ಅವ್ರು ಹೇಳೋದು IDC ರೇಂಜು 180 ಅಂತ ಹೇಳ್ತಾ ಇದ್ದಾರೆ. 180 ಕಿಲೋಮೀಟರ್ ಸಿಗುತ್ತೆ ಅಂತ. ಅಷ್ಟೊಂದು ಸಿಗೋದು ಡೌಟು. 140ರಿಂದ 150 ಅಂತೂ ಸಿಗುತ್ತೆ ಎಕೋ ಮಾಡಲಿ. ನೋಡೋಣ. ಒಟ್ಟಿನಲ್ಲಿ ಹೀರೋವಿಡಾದವರು ಈ ತಿಂಗಳು ಒಟ್ಟು 2 ಗಾಡಿ ಲಾಂಚ್ ಮಾಡಿದ್ದಾರೆ. ಒಂದು 3.4 ಕಿಲೋವ್ಯಾಟ್ನ ಫಿಕ್ಸ್ಡ್ ಬ್ಯಾಟ್ರಿ, ಇನ್ನೊಂದು 4.4 ಕಿಲೋವ್ಯಾಟ್ನ ರಿಮೂವೇಬಲ್ ಬ್ಯಾಟ್ರಿ. ಎರಡಕ್ಕೂ ಕೂಡ ಅವರು 1 ಕಿಲೋವ್ಯಾಟ್ ಚಾರ್ಜರ್ ಏನೋ ಕೊಟ್ಟಿದ್ದಾರಂತೆ. ಇದರಿಂದ ನಿಮ್ಮ ಗಾಡಿ ಬರೀ 2 ಗಂಟೆ 30 ನಿಮಿಷದಲ್ಲೇ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೇಟು ಇನ್ನೂ ಕನ್ಫರ್ಮ್ ಆಗಿಲ್ಲ, ಅಂದರೆ ಡೆಲ್ಲಿಲಿ ಕನ್ಫರ್ಮ್ ಮಾಡಿದ್ದಾರೆ, ಇನ್ನು ಬೆಂಗಳೂರಲ್ಲಿ ಗೊತ್ತಿಲ್ಲ. ನನ್ನ ಪ್ರಕಾರ ಆಗಸ್ಟ್ 15 ಮೇಲೆ ಇದ್ರ ಡೆಲಿವರಿ ಶುರು ಮಾಡ್ಬೋದು. ನೋಡೋಣ, ಒಂದು ಸತಿ ಹೋಗಿ ಶೋರೂಮಲ್ಲಿ ವಿಚಾರಿಸ್ಕೊಂಡ್ಬಂದು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇನ್ನು 3ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಏತರ್ ಎನರ್ಜಿ. ಏತರ್ ಕಂಪ್ನಿಯವರು ಜೂನ್ ತಿಂಗಳಲ್ಲಿ 31,150 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಜುಲೈ ತಿಂಗಳಲ್ಲಿ ಒಟ್ಟು 28,600 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರೆ. ಇವರ ಮಾರ್ಕೆಟ್ ಶೇರ್ ಬಂದು 15% ಇದೆ. ಈ ತಿಂಗಳು 29 ಅಂದರೆ ಆಗಸ್ಟ್ 29ನೇ ತಾರೀಕು ಏತರ್ EL ಗಾಡಿ ಲಾಂಚ್ ಆಗ್ತಾಯಿದೆ. ಅದರದ್ದು ಸ್ಪೆಸಿಫಿಕೇಷನ್ ಲೀಕ್ ಆಗಿದೆ. ಅದ್ರ ಬಗ್ಗೆ ನಾನು ಈಗಾಗಲೇ 2 ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋಗೆ ನೋಡಿ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಏತರ್ ಕಂಪ್ನಿಲಿ ಹೀರೋ ಕಂಪ್ನಿಯವರು ಹೆಚ್ಚುವರಿಯಾಗಿ 1,000 ಕೋಟಿಯಷ್ಟು ಹೂಡಿಕೆ ಮಾಡಿದ್ದಾರೆ. ಹೀರೋ ಕಂಪ್ನಿಗೂ ಚೆನ್ನಾಗಿ ಗೊತ್ತು ಏತರ್ ಅನ್ನೋದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ. ಅದಕ್ಕೆ ಅದು ಎಷ್ಟೇ ದುಡ್ಡು ಕೇಳಿದ್ರು ಕೊಡ್ತಾರೆ. ತಗೋ ನೀ ಎಷ್ಟು ಬೇಕಾರೋ ಅಷ್ಟು ತಗೋ ಅಂತ. ಅದೇ ಓಲಾದಲ್ಲಿ ಉಲ್ಟಾ. ಓಲಾದಲ್ಲಿರೋ ಇನ್ವೆಸ್ಟರ್ ಹೆಂಗೆ ಅಂದರೆ ಯಾವಾಗ IPO ಬಂತು ಇರೋ ಬರೋ ಶೇರ್ನೆಲ್ಲ ಮಾರಿ ದುಡ್ಡು ಎತ್ಕೊ ಓಡಾಟೋದ್ರು. ಅದರಲ್ಲಿ ಮೇನ್ ಓಡೋದವನು ಯಾರು ಅಂದರೆ ಜಪಾನ್ನ ಸಾಫ್ಟ್ ಬ್ಯಾಂಕ್. ಅವನ ಹತ್ರ ಇದ್ದಿದ್ದು ಅರ್ಧಕ್ಕರ್ಧ ಶೇರ್ಸ್ಗಳನ್ನ ಮಾರ್ಬಿಟ್ಟು ಒಂದೇ ತಿಂಗಳಲ್ಲಿ ಓಡಾಟೋಗ್ಬಿಟ್ಟ. ಅದೇ ಏತರಲ್ಲಿ ನೋಡಿ, IPO ಬಂದಮೇಲೂ ಹೀರೋ ಕಂಪ್ನಿಯವನು ಇನ್ನೂ 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ನಾ ರೆಡಿ, ತಗೋ ಎಷ್ಟು ಬೇಕಾರೋ ಅಷ್ಟು ದುಡ್ಡು ತಗೋ. ಯಾಕಂದರೆ ಅವ್ನಿಗೆ ಚೆನ್ನಾಗಿ ಗೊತ್ತು ಏತರ್ ಕಂಪ್ನಿ ತುಂಬ ಚೆನ್ನಾಗಿದೆ, ಒಳ್ಳೆ ಗಾಡಿ ಸೇಲ್ ಮಾಡ್ತಾಯಿದೆ, ಒಳ್ಳೆ ಸರ್ವಿಸ್ ಕೊಡ್ತಾಯಿದೆ, ಕ್ವಾಲಿಟಿ ಚೆನ್ನಾಗಿದೆ. ಮೊನ್ನೆ ಯಾರೋ ಒಬ್ಬರು ಕಸ್ಟಮರ್ ಭೇಟಿಯಾಗಿದೆ. ಅವರು ಗಾಡಿ ತೊಗೊಂಡು 6 ವರ್ಷ 2020 ಕೊರೋನಾ ಟೈಮಲ್ಲಿ ಅಂತ ತೊಗೊಂಡಿದ್ದು 65,000 ಕಿಲೋಮೀಟರ್ ಓಡಿಸಿದ್ದಾರೆ. ಒಂದು ಸಲ ಮಾತ್ರ ಬ್ಯಾಟ್ರಿ ರಿಪೇರಿಗೆ ಬಂತು, ಅದು ಆವಾಗ ಒಂದು 10,000 ರೂಪಾಯಿ ಖರ್ಚು ಮಾಡಿದೆ ಅಷ್ಟೇ ಸರ್. ಇವತ್ತು ಗಾಡಿ ಓಡ್ತಾಯಿದೆ ಅಂತಾರೆ. 65,000 ಕಿಲೋಮೀಟರ್ ಓಡಿಸೋರೆ, 6 ವರ್ಷ ಆಗಿದೆ. ಫಸ್ಟ್ ಆಫ್ ಆಲ್ ನಿಮಗೆ ಕಂಪ್ನಿಯವ್ನು ಕೊಡೋದು ಎಷ್ಟು ವಾರಂಟಿ, ಆಗ ಕಮ್ಮಿ, ಈಗ 8 ವರ್ಷ ವಾರಂಟಿ ಕೊಡ್ತಾಯಿದ್ದಾರೆ. ಆಗ ಕಮ್ಮಿ, ಆಗ ಎಷ್ಟು ಗೊತ್ತಾ, ಬರೀ 3 ವರ್ಷ 3 ವರ್ಷ ಕೊಡ್ತಿದ್ದು. ಆಮೇಲೆ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಹಾಕಿ 5 ವರ್ಷ 50, ಈಗ ಅದನ್ನ 8 ವರ್ಷ 80,000 ಮಾಡಿದ್ದಾರೆ. ಸ್ಟಾರ್ಟಿಂಗ್ ತಗೊಂಡವ್ರಿಗೆಲ್ಲ ಬರೀ 3 ವರ್ಷ ವಾರಂಟಿ ಸಿಗ್ತಾಯಿದ್ದು. ಅವ್ರ ಗಾಡಿಗಳೇ 60-65,000 ಕಿಲೋಮೀಟರ್ ಓಡಿದೆ. ಹಾಗಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏತರ್ ತಗೊಳ್ಳಿ ಅಂತ ಹೇಳಲ್ಲ. ಯಾಕಂದರೆ ಏತರ್ ಗಾಡಿ ಪ್ರೈಸೇ 2,20,000 ರೂಪಾಯಿ. ನೀವು ಇನ್ನೊಂದು ವಿಷಯ ಹೇಳ್ತೀನಿ, ಏತರ್ 2,20,000ನ TVS X ಅಂತ ಇದೆ, ಅದು ನನ್ನ ಪ್ರಕಾರ 2,60,000 ರೂಪಾಯಿನ. ಅದಕ್ಕೂ ಇದಕ್ಕೂ 40,000 ಡಿಫ್ರೆನ್ಸು. ನೆಕ್ಸ್ಟ್ ಸತಿ ಏನಾದರೂ TVS ಅವನು ಗಣೇಶನ ಹಬ್ಬ ದೀಪಾವಳಿ ಟೈಮಲ್ಲಿ ಏನಾದರೂ ಒಂದು 20,000 ರೂಪಾಯಿ TVS X ಮೇಲೆ ಏನಾದರೂ ಡಿಸ್ಕೌಂಟ್ ಕೊಟ್ಬಿಟ್ಟಂದರೆ ಜನ ಏತರ್ ಬದಲು TVS X ತಗೋತಾರೆ. ಯಾಕಂದರೆ TVS X ಏತರ್ಗಿಂತಲೂ ಚೆನ್ನಾಗಿದೆ, ಮತ್ತು ಅದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾನೆ. ಅದರಲ್ಲೇ TVS X ಅಲ್ಲೇ TVS ಅವನು 1 ಕಿಲೋವ್ಯಾಟ್ ಹೋಮ್ ಚಾರ್ಜರ್ ಕೊಡ್ತಾ ಇದ್ದಾನೆ. ಅದ್ರ ಜೊತೆಗೆ ಹೇಳೋದವರು ಅದು ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಅದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ. ಒಟ್ನಲ್ಲಿ ಮಾತ್ರ ಏನಾದರೂ TVS Xನ ಇನ್ನೊಂದು 20,000-30,000 ಕಮ್ಮಿ ಮಾಡ್ಬಿಟ್ಟಂದರೆ ಖಂಡಿತವಾಗ್ಲೂ ಜನ ಏತರ್ ಬಿಟ್ಬಿಟ್ಟು TVS X ಕೊಟ್ಟೋಗ್ತಾರೆ.
ಟಿ ವಿ ಎಸ್ ಎಕ್ಸ್ ಅಂತ ಒಂದು ಮಾಡಲ್ ಇದೆ ಅಂತಲೇ ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ನು ಸುಮ್ಮನೆ ನಾನು ಬೆಂಗಳೂರಲ್ಲಿ ಒಂದು 2-3 ಗಾಡಿ ನೋಡಿದ್ದೇನೆ ಅಷ್ಟೇ. ಆ ಥರ ಒಂದು ಮಾಡಲ್ ಇದೆ ಅನ್ನೋದೇ ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಅವ್ನು ಸುಮ್ಮನೆ ಹಿಡ್ಕೊಂಡು ಕೂತಿದ್ದೆ ನೋಡೋಣ ಅಂತ. ಏನಾದರೂ ಇನ್ನೊಂದು 20-30 ಸಾವಿರ ಗ್ಯಾರಂಟಿ ಹೇಳ್ತೀನಿ. ಟಿ ವಿ ಎಸ್ ಅವನು ನೆಕ್ಸ್ಟ್ ಹೇಳ್ತೀನಿ ಬಿಡಿ, ಅದು ಇನ್ನೂ ಫಸ್ಟ್ ಪ್ಲೇಸಿಗೆ ಗೊತ್ತಿಲ್ಲ, ಹಾಗೆ ಹೇಳ್ತೀನಿ ಅದ್ರ ಬಗ್ಗೆ. ಅದ್ರ ಜೊತೆಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ನಾನು ಹೊಸದಾಗಿ ಒಂದು ರೀಸೈಕ್ಲಿಂಗ್ ಪ್ಲ್ಯಾಂಟ್ ಓಪನ್ ಮಾಡ್ತೀನಿ. ಇದರಲ್ಲಿ ನಾನೇನು ಮಾಡ್ತೀನಿ, ಹಳೆ ಬ್ಯಾಟ್ರಿಗಳನ್ನ ತೊಗೊಂಬಂದು, ಹಳೆ ಲಿಥಿಯಂ ಬ್ಯಾಟ್ರಿಗಳನ್ನ ತೊಗೊಂಬಂದು ಅದನ್ನ ರಿಪೇರಿ ಮಾಡಿ ವಾಪಸ್ ರೀಸ್ಟೋರ್ ಮಾಡಿ ವಾಪಸ್ ಅದನ್ನ ಸೆಕೆಂಡ್ ಹ್ಯಾಂಡ್ ಬ್ಯಾಟ್ರಿಯಾಗಿ ಮಾರ್ತೀನಿ. ಯಾಕಂದರೆ ಅವನು 2017ರಿಂದ ಈ ಥರನೂ ಮಾರ್ಕೆಟಲ್ಲಿರೋದು. ಹೆಚ್ಚು ಕಮ್ಮಿ 2018-19ರಲ್ಲಿ ಯಾರ್ಯಾರು ಗಾಡಿ ತೊಗೊಂಡಿದ್ರು ಅವ್ರ ಬ್ಯಾಟ್ರಿಗಳೆಲ್ಲ ಈಗ ರಿಪೇರಿಗೆ ಬರ್ತಾಯಿದೆ. ಈಗೇನು ಮಾಡ್ತಾನೆ, ಆ ಬ್ಯಾಟ್ರಿಗಳನ್ನೆಲ್ಲ ತೊಗೊಂಡು ಈಗ ಅವ್ರಿಗೆ ಹೊಸ ಬ್ಯಾಟ್ರಿ ಕೊಟ್ಟು ಈ ತೊಗೊಂಡಿದ್ದಲ್ಲ ರಿಪೇರಿಗೆ ಬಂದಿರೋ ಬ್ಯಾಟ್ರಿ ಅವನ್ನ ರಿಪೇರಿ ಮಾಡಿ ರೀಸ್ಟೋರ್ ಮಾಡಿ ವಾಪಸ್ಸು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಮಾರ್ತಾನೆ ಕಮ್ಮಿ ರೇಟ್ಗೆ. ಈಗ ಒರಿಜಿನಲ್ ಬ್ಯಾಟ್ರಿ ಒಂದು 40,000 ಇದ್ದರೆ ಸೆಕೆಂಡ್ ಹ್ಯಾಂಡ್ ಬ್ಯಾಟ್ರಿ ಒಂದು 20-25 ಸಾವಿರಕ್ಕೆ ಮಾರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಮಾತ್ರ ಇತ್ತೀಚೆಗೆ ಗೌರ್ಮೆಂಟ್ ಜೊತೆ ಅಗ್ರಿಮೆಂಟ್ ಕೂಡ ಆಗಿದೆ. ಬೆಂಗಳೂರು ಸುತ್ತಮುತ್ತನೇ ಒಂದು ಲಿಥಿಯಂ ರೀಸೈಕಲ್ ಪ್ಲ್ಯಾಂಟ್ನ ಕೂಡ ಓಪನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾನೆ. ನೋಡಿ, ಈ ಥರನು ಗುಜ್ರಿ ಇಟ್ಟು ಅದರಲ್ಲೂ ದುಡ್ಡು ಮಾಡ್ತಿದ್ರೆ, ಓಲಾದವನು ದುಡ್ಡು ಮಾಡೋಕ್ಕೋಸ್ಕರನೇ ಗುಜ್ರಿ ಇಟ್ಟವನೇ. ನೀವು ಹೋಗಿ ನೋಡಿ ಓಲಾ ಶೋರೂಮ್ ಹತ್ರ, ಗುಜ್ರಿಗೂ ಕೀಳು, ಮುಂದೆ ಸಾಲಾಗಿ ಧೂಳು ಹಿಡ್ಕೊಂಡು ಗಾಡಿಗಳು ನಿಂತಿರ್ತವೆ. ಹೊಸ ಗಾಡಿಗಳೆಲ್ಲ ಪಾಪ ಕಸ್ಟಮರ್ಗಳು ಬಿಟ್ಟೋಗಿರೋದಲ್ಲ, ಬಿಟ್ಬಿಟ್ಟು ಮರ್ತೇ ಬಿಟ್ಟವ್ರು ಅವ್ರುಗಳು. ನಾವು ಗಾಡಿ ತಗೊಂಡಿದ್ವಿ ಅನ್ನೋದೇ ಮರ್ತುಬಿಟ್ಟವ್ರೆ. ಇನ್ನು 2ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ಬಜಾಜ್ ಚೇತಕ್. ಬಜಾಜ್ ಅವರು ಜೂನ್ ತಿಂಗಳಲ್ಲಿ 43,200 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಈ ತಿಂಗಳು ಅಂದರೆ ಜುಲೈಲಿ 43,500 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 23% ಇದೆ. ಒಂದು ವಿಷಯ ಮುಂಚೆನೇ ಹೇಳ್ಬಿಡ್ತೀನಿ, ಬಜಾಜ್ ಮತ್ತು ಟಿ ವಿ ಎಸ್ದು ಡೇಟಾ ಹೇಳಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ವೇರಿ ಇರುತ್ತೆ. ಕಾರಣ ಏನಪ್ಪ ಅಂದರೆ, ವಾಹನ್ ಪೋರ್ಟಲಲ್ಲಿ ಟಿ ವಿ ಎಸ್ ಅಂತ ಹಾಕಿದ್ರೆ ಟಿ ವಿ ಎಸ್ 2 ವೀಲರ್ ಮತ್ತು ಟಿ ವಿ ಎಸ್ ಆಟೋ ಇವೆರಡದು ಸೇರಿಸಿ ಒಟ್ಟಿಗೆ ಬರುತ್ತೆ. ಆಮೇಲೆ ನಾವೆರಡೂ ಸಪ್ರೇಟ್ ಮಾಡಿ ಹೇಳ್ಬೇಕಾಗತ್ತೆ. ಅಂಥ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿ ಆಗುತ್ತೆ ಟಿ ವಿ ಎಸ್ ಮತ್ತು ಬಜಾಜಲ್ಲಿ. ಮಿಕ್ಕಿದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಬಜಾಜ್ ಚೇತಕ್ ಅವರು ಇತ್ತೀಚೆಗೆ ಒಟ್ಟು 8 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿದಂಥ ಒಂದು ಮೈಲಿಗಲ್ಲನ್ನ ಸಾಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಜಾಜ್ ಅವ್ರು ಏನು ಹೇಳ್ತಾ ಇರೋದು, 2028 ವರ್ಷಕ್ಕೆ ನಾವು EV ಬೈಕ್ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇವರು ಪಲ್ಸರ್ನೇ EVಯಾಗಿ ಕನ್ವರ್ಟ್ ಮಾಡಿ ಲಾಂಚ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದ್ರ ಜೊತೆಗೆ ನನಗೆ ಇನ್ನೊಂದು ವಿಷಯ ನನಗೆ ಬೇಜಾರಾಗಿದೆನಪ್ಪ ಅಂದರೆ, ಬಜಾಜಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇಲ್ಲ. ಸ್ಕೂಟ್ರಲ್ಲಿ ಅಷ್ಟೇ ಅಲ್ಲ, ಆಟೋದಲ್ಲೂ ಇಲ್ಲ. ಮೊನ್ನೆ ಯಾರೋ ಒಬ್ಬರು ಆಟೋ ಡ್ರೈವರ್ ವಿಚಾರಿಸಿದೆ. ಅವ್ರೇನಂದ್ರು ಅಂದರೆ, ಸರ್ ನಾನು ಬಜಾಜ್ ಆಟೋ ಗಾಡಿ ತೊಗೊಂಡಿದ್ದೀನಿ, ಆದರೆ ನನಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನೇ ಇಲ್ಲ. ಸ್ಕೂಟ್ರಲ್ಲಿಲ್ಲ ಒಪ್ಕೋತೀನಿ ರೀ, ಆದರೆ ಆಟೋ ಅನ್ನೋದೇನೋ ಒಂದು ಕಮರ್ಷಿಯಲ್. ದಿನಕ್ಕೆ ಒಬ್ಬರು ಆಟೋ ಡ್ರೈವರು ಮಿನಿಮಮ್ ಅಂದರೆ ಒಂದು 200-250 ಕಿಲೋಮೀಟರ್ ಓಡಿಸ್ತಾರೆ. ನನ್ನ ಫ್ರೆಂಡೇ ಒಬ್ಬರು ಆಟೋ ಡ್ರೈವರ್ ಇದ್ದಾರೆ, ದಿನಕ್ಕೆ 200-250 ಕಿಲೋಮೀಟರ್ ಓಡಿಸ್ತಾರೆ. ಆದರೆ ನೀವು ಬಜಾಜ್ ಆಟೋ ತೊಗೊತೀನಿ ಅಂದರೆ ಒಂದು ಚಾರ್ಜ್ ಮಾಡಿದ್ರೆ ಹತ್ತಿರ 130 ಕಿಲೋಮೀಟರ್ ಹೋಗುತ್ತೆ. ಏಕೆ ಸಾಕಾಗುತ್ತೆ? ಅದಾದಮೇಲೆ ಏನಾದರೂ ತಗೋಗಿ ಆಟೋ ಚಾರ್ಜ್ ಮಾಡ್ತೀನಿ ಅಂದರೆ ಹತ್ತಿರ 3-4 ಗಂಟೆ ತಗೋತದೆ. ಟೈಮ್ ವೇಸ್ಟ್ ಅಲ್ವಾ? ಅದೇ ನೀವು ಆಲ್ಟರ್ನೇಟ್ ಇದು ನೋಡಿ, ಎಕ್ಸ್ಪೋನೆಂಟ್ ಅಂತ ಒಂದು ಆಟೋ ಕಂಪ್ನಿ ಇದೆ. ಅವ್ರು ಬರೀ 15 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡ್ತಾರೆ ರೀ. 15 ನಿಮಿಷ ಫುಲ್ ಚಾರ್ಜ್ ಆಗುತ್ತೆ, 100 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಬಜಾಜ್ ಅವರು ಫಸ್ಟ್ ಹೇಳ್ತಾ ಇದ್ದೀನಿ, ಫಾಸ್ಟ್ ಚಾರ್ಜಿಂಗ್ ಕೊಡಿ. ನೀವು ಸ್ಕೂಟ್ರಲ್ಲಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆಟೋಗಳಲ್ಲಿ ಕೊಡಿ, ಗೂಡ್ಸ್ ಆಟೋಗಳಲ್ಲಿ ಕೊಡಿ. ಆಟೋ ಡ್ರೈವರ್ಗಳು ಕಮರ್ಷಿಯಲ್ ಯೂಸ್ ಅದು. ಅಲ್ಲಿ ಅವರು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಮಿನಿಮಮ್ 150-200 ಕಿಲೋಮೀಟರ್ ಓಡಿಸ್ತಾರೆ ಬೆಂಗಳೂರಲ್ಲಿ. ನೀವು ಫಾಸ್ಟ್ ಚಾರ್ಜಿಂಗ್ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗಲ್ಲ. ಅಷ್ಟೇ ಅಲ್ಲದೆ ಬಜಾಜ್ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಒಂದು ಹೊಸ EVಗೆ ಅಂತಲೇ ಪ್ಲ್ಯಾಂಟ್ ಓಪನ್ ಮಾಡ್ತೀವಿ. ಇದಕ್ಕೋಸ್ಕರ ನಾವು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಭೂಮಿ ಹುಡುಕ್ತಾ ಇದ್ದೀವಿ. ಇದ್ರ ಜೊತೆ ಈ ವಿಷಯವಾಗಿ ನಾವು ಈಗಾಗಲೇ 2 ಸರ್ಕಾರದ ಜೊತೆ ಮಾತುಕತೆ ಶುರು ಮಾಡಿದ್ದೀವಿ. ನನ್ನ ಪ್ರಕಾರ ಇನ್ನೊಂದು ವರ್ಷದೊಳಗೆ ನಾವು ಈ ಪ್ಲ್ಯಾಂಟ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಕರ್ನಾಟಕದಲ್ಲಿ ಓಪನ್ ಮಾಡ್ತಾರಾ ಇಲ್ಲ ತಮಿಳುನಾಡಲ್ಲ ಅಂತ. ಕಳ್ಳನ ಮಕ್ಕಳು ಕರ್ನಾಟಕದಲ್ಲಿ ಆಫೀಸ್ ಇಡ್ತಾರೆ. ಉದಾಹರಣೆಗೆ ಏನು ಮಾಡ್ತಾರೆ ಗೊತ್ತಾ, ಎಲೆಕ್ಟ್ರಾನಿಕ್ ಸಿಟಿಲಿ ಆಫೀಸ್ ಇಡ್ತಾರೆ, ಫ್ಯಾಕ್ಟ್ರಿ ತಗೋಗಿ ಹೊಸೂರಲ್ಲಿ ಇಡ್ತಾರೆ. ಕೇಳಿದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಬರೀ ಒಂದು 30 ಕಿಲೋಮೀಟರ್ ಅಲ್ಲ ಅಂತಾರೆ. ಆದರೆ ಎಲೆಕ್ಟ್ರಾನಿಕ್ ಸಿಟಿ ಕರ್ನಾಟಕ, ಹೊಸೂರು ತಮಿಳುನಾಡು, ಆಫೀಸ್ ಇರೋದು ಕರ್ನಾಟಕದಲ್ಲಿ, ಮ್ಯಾನುಫ್ಯಾಕ್ಚರ್ ಮಾಡೋದು ತಮಿಳುನಾಡಲ್ಲಿ. ಏನು ಹೇಳ್ತೀರಾ? ಎಲ್ಲ ಹಂಗೆ ಆಗಿರೋದು, ಎಲ್ಲ ಕಂಪ್ನಿಯವರು ಹಂಗೆ ಮಾಡೋದು. ಎಲೆಕ್ಟ್ರಾನಿಕ್ ಸಿಟಿಲಿ ಯಾರ್ಯಾವ ಕಂಪ್ನಿ ಇದೆ ಅವ್ರದ್ದೆಲ್ಲ ಅದೇ. ಎಲೆಕ್ಟ್ರಾನಿಕ್ ಸಿಟಿಲಿ ಆಫೀಸು ಕೇಳಿದ್ರೆ ಬೆಂಗಳೂರು ಆಫೀಸು ಅಂತಾರೆ, ಕರ್ನಾಟಕದ್ದು ಕನ್ನಡಿಗರದು ಅಂತಾರೆ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ ಹೊಸೂರು ತಮಿಳುನಾಡು ಇಲ್ಲಿ ಹೊಟ್ಟೋಯ್ತಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು TVS ಕಂಪ್ನಿ. TVS ಕಂಪ್ನಿಯವರು ಜೂನ್ ತಿಂಗಳಲ್ಲಿ 47,000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಆದರೆ ಜುಲೈ ತಿಂಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ 50,000ಕ್ಕಿಂತ ಹೆಚ್ಚಿನ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. TVS ಕಂಪ್ನಿಯವರು ಜುಲೈ ತಿಂಗಳಲ್ಲಿ ಒಟ್ಟು 52,500 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 27% ಇದೆ. ಕೆಲವು ಕಡೆ 48,000 ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ
ವಾಹನ್ ಪೋರ್ಟಲ್ ಪ್ರಕಾರ ಟಿ ವಿ ಎಸ್ ಕಂಪ್ನಿಯವರು ಮೊಟ್ಟ ಮೊದಲ ಬಾರಿಗೆ 52,500 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇಂಡಿಯಾದಲ್ಲಿ ಮಾರಾಟ ಆಗುವಂಥ 4 ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಒಂದು ಟಿ ವಿ ಎಸ್ ಕಂಪ್ನಿದಿರುತ್ತೆ. ಅಷ್ಟೇ ಅಲ್ಲದೆ ಹೋದ ತಿಂಗಳು ಟಿ ವಿ ಎಸ್ ಅವರು ಒಟ್ಟು 10 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದಂಥ ಒಂದು ಮೈಲುಗಲ್ಲನ್ನ ಸಾಧಿಸಿದ್ರು. ಓಲಾ ಬಿಟ್ರೆ 10 ಲಕ್ಷ ಮಾರಾಟ ಮಾಡಿರೋದು ಟಿ ವಿ ಎಸ್ ಒಂದೇ. ಫಸ್ಟು ಸೇಲ್ ಮಾಡಿದ್ದು ಓಲಾ 2024ರಲ್ಲಿ 10 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿತ್ತು. ಅದಾದಮೇಲೆ ಈಗ ಟಿ ವಿ ಎಸ್ ಅವರು 10 ಲಕ್ಷ ಮಾರಾಟ ಮಾಡಿದ್ದಾರೆ. ಅದಾದಮೇಲಿಂದ ಏತರವರು ಏತರವರು 8 ಲಕ್ಷನ ಮಾರಾಟ ಮಾಡಿದ್ದಾರೆ. ಅದು ಬಿಟ್ಟರೆ ಬಜಾಜ್ ಅವರು 8 ಲಕ್ಷ ಮಾರಾಟ ಮಾಡಿದ್ದಾರೆ. ಗ್ರೀವ್ ಸ್ಯಾಂಪಿಯರ್ ಅವರು 4 ಲಕ್ಷ. ಹೀರೋ ವಿಡೋದವ್ರದ್ದು ಒಂದು 5 ಲಕ್ಷ ಮಾರಾಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬೇರೆ ಟಿ ವಿ ಎಸ್ ಅವ್ರ ಹತ್ರ ಈಗಾಗಲೇ ಹೈ ರೇಂಜಿನ ಎಲೆಕ್ಟ್ರಿಕ್ ಸ್ಕೂಟರ್ಗಳಿದೆ. ಅದು ಟಿ ವಿ ಎಸ್ ಐಕ್ಯೂಬ್ 4.7 ಕಿಲೋವ್ಯಾಟ್ ಇರ್ಬೋದು, ಅಥವಾ ಟಿ ವಿ ಎಸ್ ಐಕ್ಯೂಬ್ ST ಮಾಡಲ್ನ 5.3 ಕಿಲೋವ್ಯಾಟ್ ಇರ್ಬೋದು. ಇವೆಲ್ಲ ಗಾಡಿಗಳಿದೆ. ಮತ್ತು ಇನ್ನೊಂದು ವಿಷಯ ಹೇಳ್ತಿದೆ, ಟಿ ವಿ ಎಸ್ ಎಕ್ಸ್ ಅಂತ ಹೇಳ್ಬಿಟ್ಟು ಒಂದು ಮಾಡಲ್ ಇದೆ. ಈಗ ಟಿ ವಿ ಎಸ್ ಅವ್ರ ಹತ್ರ ಒಟ್ಟು 3 ಮಾಡಲ್ ಇರೋದು: ಟಿ ವಿ ಎಸ್ ಐಕ್ಯೂಬ್, ಟಿ ವಿ ಎಸ್ ಆರ್ಬಿಟ್ರು, ಟಿ ವಿ ಎಸ್ ಎಕ್ಸು. ಟಿ ವಿ ಎಸ್ ಎಕ್ಸ್ಗೆ ಜಾಸ್ತಿ ಔಟೇಜ್ಮೆಂಟ್ ಅವ್ರು ಏನೂ ಕೊಡ್ತಾಯಿಲ್ಲ. ಕಾರಣ ಏನಪ್ಪ ಅಂದರೆ ಅದ್ರ ರೇಟ್ ಜಾಸ್ತಿ, 2,60,000 ರೂಪಾಯಿ, 2.5 ಲಕ್ಷದ ಮೇಲೆ ಐತೆ. ಜನ ಅಷ್ಟು ದುಡ್ಡು ಕೊಟ್ಟು ಟಿ ವಿ ಎಸ್ ಗಾಡಿ ತೊಗೊಳ್ಳಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡ್ತಾಯಿದ್ದಾರೆ, ಅದನ್ನೇನು ಅಷ್ಟೊಂದು ಔಟೇಜ್ಮೆಂಟ್ ಕೊಡ್ತಿಲ್ಲ. ಬೈ ಮಿಸ್ಸಾಗಿ ಏನಾದರೂ ಏತರವನು ಇದೇ ರೀತಿ ರೇಟ್ ಜಾಸ್ತಿ ಮಾಡ್ಕೋದಂದರೆ, ಆಲ್ರೆಡಿ ಒನ್ ಟೈಮಲ್ಲಿ ಏತರ್ ಗಾಡಿ ರೇಟ್ ಇದ್ದು 1,80,000, ಆಮೇಲೆ 1,90,000, ಆಮೇಲೆ 2, ಈಗ 2,20,000 ತಂದು ನಿಲ್ಸವನೆ. ಇವ್ನು ಹಿಂಗೆ ಒಂದು 10-20,000 ಜಾಸ್ತಿ ಮಾಡ್ದ ಅಂದರೆ ಗ್ಯಾರಂಟಿ ಹೇಳ್ತೀನಿ, ಟಿ ವಿ ಎಸ್ ಅವನು ಕೂಡ ಅವನು ಶುರು ಮಾಡ್ಕೊತಾನೆ ಎಕ್ಸ್ಗೆ ಔಟೇಜ್ಮೆಂಟ್ ಕೊಡೋಕ್ಕೆ. ಏತರ್ಗಿಂತನೂ ಟಿ ವಿ ಎಸ್ ಎಕ್ಸು ಲುಕ್ಕಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೇನೋ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಏನೋ ಕೊಟ್ಟಿದ್ದಾರೆ ಅಂತ ಏನೋ ನ್ಯೂಸು, ನನಗಿನ್ನೂ ಕನ್ಫರ್ಮ್ ಇಲ್ಲ. ಏನೋ ಕೊಟ್ಟಿರಬೇಕು, ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದೀವಿ ಅಂತೆಲ್ಲ ಒಂದು ಓದಿದ ನೆನಪು, ಬಟ್ ನನಗಿನ್ನೂ ಕನ್ಫರ್ಮ್ ಇಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಏನು ಗೊತ್ತಾ, ಟಿ ವಿ ಎಸ್ ಅವನ ಹತ್ರ ಜುಪಿಟರ್ ಇದೆ. ಹೋದ ವರ್ಷನೇ ಅವ್ನು ಹೇಳ್ದ ಟಿ ವಿ ಎಸ್ ಜುಪಿಟರ್ದು CNG ವರ್ಷನ್ ಬಿಡ್ತೀವಿ ಅಂತ. ಆದರೆ ಬಜಾಜ್ ಒಂದು ಫ್ರೀಡಮ್ CNG ಬೈಕ್ ಇದೆ. ನಾನು ನೋಡ್ದಂಗೆ ಅದೇನು ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಸೇಲ್ ಆಗ್ತಿಲ್ಲ. ಅದಕ್ಕೇನು ಮಾಡಿದ್ದಾನೆ, ಟಿ ವಿ ಎಸ್ ಜುಪಿಟ್ರು ಸುಮ್ಮನೆ ಅಂದರೆ ಅದನ್ನು ಹಂಗೆ ಪೆಂಡಿಂಗ್ ಇಟ್ಟಿದ್ದಾನೆ. ಏನಾದರೂ ಏತರ್ ಲಾಂಚ್ ಆಗಿ ಅದೇನಾದರೂ ಸಕ್ಸಸ್ ಆಯಿತು ಅನಿಸಿದ್ರೆ ಇಮ್ಮಿಡಿಯೇಟಾಗಿ ಟಿ ವಿ ಎಸ್ ಅವನೇನು ಮಾಡ್ತಾನೆ, ಜುಪಿಟರ್ದು ಎಲೆಕ್ಟ್ರಿಕ್ ವರ್ಷನ ಬಿಡುಗಡೆ ಮಾಡ್ಬೋದು. ನನ್ನ ಪ್ರಕಾರ ಮುಂದಿನ ವರ್ಷ ಯುಗಾದಿ ಒಳಗೆಲ್ಲ ಅವನು ಜುಪಿಟರ್ದು ಎಲೆಕ್ಟ್ರಿಕ್ ವರ್ಷನ್ ಬಿಡುಗಡೆ ಮಾಡ್ತಾನೆ. ಯಾಕಂದರೆ ಏತರ್ ಅವನು ಈಗ ಒಟ್ಟು ಅವನ ಹತ್ರ ಏತರ್ ಹತ್ರ 3 ಮಾಡಲ್ ಇದೆ. ಯಾವುದು? ಏತರ್ 450, ಏತರ್ ರಿಸ್ದಾ, ಅದಾದಮೇಲಿಂದ ಈಗ ಏತರ್ ರಿಯಲ್ಲು. ಏತರ್ ಹತ್ತತ್ರ 30,000 ಗಾಡಿ ಮಾರ್ತಾವನೆ. ಟಿ ವಿ ಎಸ್ಸು ಹತ್ತತ್ರ ಒಂದು 48,000 ರಿಂದ 50,000 ಗಾಡಿ ಮಾರ್ತಾವನೆ. ಏತರ್ದು ಏನಾದರೂ ಸಕ್ಸಸ್ ಆಗ್ಬಿಡ್ತು ಅಂದರೆ ಅವ್ನು ಡೈರೆಕ್ಟಾಗಿ 40,000 ದಾಟ್ಬಿಡ್ತಾನೆ. 40,000 ದಾಟ್ತಾ ಅಂದರೆ ಆಟೋಮೆಟಿಕ್ ಏಟ್ ಬೀಳೋದು ಫಸ್ಟು ಬಜಾಜ್ ಅವನಿಗೆ. ಬಜಾಜ್ ಒಂದು ಹತ್ರ ಯಾವುದೇ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಮಾಡಲ್ಗಳಿಲ್ಲ. ಅವನ ಹತ್ರ ಇರೋದು ಬಜಾಜ್ ಜೇತಕ್ ಒಂದೇ, ಅದನ್ನೇ ಡಿಫ್ರೆಂಟ್ ವರ್ಷನ್ಲಿ 2501, 3501, 3503 ಒಳ್ಳೆ ಪಿನ್ ಕೋಡ್ ಥರ ಒಂದೇ ಡಿಸೈನ್ನ ಬ್ಯಾಟ್ರಿ ಮತ್ತು ಮೋಟ್ರ್ ಕೆಪಾಸಿಟಿ ಚೇಂಜ್ ಮಾಡಿ ಬಿಡ್ತಾವನೆ ಅನ್ನೋದು ಬಿಟ್ಟರೆ ಅವನ ಹತ್ರ ಯಾವುದು ಬೇರೆ ಮಾಡಲ್ಗಳಿಲ್ಲ. ಸೊ ಏಟ್ ಬೀಳೋದೇ ಬಜಾಜ್ ಅವ್ನು ಫಸ್ಟು. ಅದಾದಮೇಲೆ ಏಟ್ ಬೀಳೋದು ಎರಡನೇದು ಯಾವುದು ಅಂದರೆ ಟಿ ವಿ ಎಸ್ ಅವ್ನಿಗೆ. ಯಾಕಂದರೆ ಟಿ ವಿ ಎಸ್ ಆರ್ಬಿಟ್ರು ಸಖತ್ತಾಗಿ ಸೇಲ್ ಆಗ್ತಾಯಿದೆ. ಏತರ್ ಏನಾದರೂ 1,30,000 ಲಾಂಚ್ ಆಗೋಯ್ತು, 3.4 ಕಿಲೋವ್ಯಾಟ್ತು ಅಂದರೆ ಗ್ಯಾರಂಟಿ ಜನ ಆರ್ಬಿಟ್ರ್ ಬಿಟ್ಬಿಟ್ಟು ಏತರ್ ಶಿಫ್ಟ್ ಆಗೋದು. ಆಗ ಆಟೋಮೆಟಿಕಾಗಿ ಟಿ ವಿ ಎಸ್ ಅವ್ನಿಗೂ ಹೊಡ್ತಾ ಬೀಳ್ತದೆ. ಹಂಗೇನಾದರೂ ಆಯಿತು ಅಂದರೆ ದೀಪಾವಳಿ ಅಷ್ಟೊತ್ತಿಗೆ ಏತರವನು ಫಸ್ಟ್ ಪ್ಲೇಸಲ್ಲಿ ಇರ್ತಾನೆ, ಟಿ ವಿ ಎಸ್ ಅವನು ಸೆಕೆಂಡ್ ಪ್ಲೇಸಲ್ಲಿ ಇರ್ತಾನೆ, ಬಜಾಜ್ ಅವನು 3ನೇ ಪ್ಲೇಸ್ಗೆ ಹೋಗ್ತಾನೆ. ಎಲ್ಲ ನೋಡಿ ಖುಷಿ ಪಡ್ತಿರೋದು ಯಾರು ಅಂದರೆ ಹೀರೋ ವಿಡಾ ಕಂಪ್ನಿಯವನು. ಯಾಕಂದರೆ ಏತರಲ್ಲಿ 40% ಶೇರ್ ಇರೋದೇ ಹೀರೋ ವಿಡಾದು. ಹೀರೋ ವಿಡಾನು ಒಂದೇ, ಏತರು ಒಂದೇ. ಈಗ ನಿಮ್ಗೊಂದು ಲೆಕ್ಕ ಹೇಳ್ತೀನಿ. ಈಗ ನಾನು ಹೇಳಿದೆ ಟಿ ವಿ ಎಸ್ ಅವನು ನಂಬರ್ 1 ಪ್ಲೇಸಲ್ಲಿದ್ದಾನೆ ಅಂತ. ನಂಬರ್ 1 ಪ್ಲೇಸಲ್ಲಿರೋದು ಟಿ ವಿ ಎಸ್ ಅಲ್ಲ, ಹೀರೋ ವಿಡಾ. ಹೇಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೀರೋ ವಿಡಾದವನು ಜುಲೈಲಿ 21,000 ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿದ್ದಾನೆ. ಏತರವನು 28,000 ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿದ್ದಾನೆ. ಎರಡೂ ಸೇರಿದ್ರೆ ಎಷ್ಟಾಗುತ್ತೆ ಹೇಳಿ? 49,000 ಗಾಡಿ. ಟಿ ವಿ ಎಸ್ಗಿಂತನೂ 1,000 ಗಾಡಿ ಏತರು ಹೀರೋ ಎರಡೂ ಸೇರಿ ಮಾರಾಟ ಮಾಡಿದ್ದಾರೆ. ಹೀರೋನು ಒಂದೇ, ಏತರು ಒಂದೇ. ಯಾಕಂದರೆ ಹೀರೋ ವಿಡಾದನು ಏತರಲ್ಲಿ 40% ಶೇರ್ ಇಟ್ಟವನೆ. ಇಂಡೈರೆಕ್ಟಾಗಿ ಏತರು ಹೀರೋ ಕಂಪ್ನಿಗೆ ಸೇರಿದ್ದು. ಈ ಲೆಕ್ಕದಲ್ಲಿ ಹೋಗ್ತೀನಿ ಅಂದರೆ ಹೀರೋ ವಿಡಾದವನೇ ನಂಬರ್ 1 ಪ್ಲೇಸಲ್ಲಿರೋದು. ಹೇಗೆ ಲೆಕ್ಕ? ಇದರಲ್ಲಿ ಗ್ಯಾರಂಟಿ ಏತರ್ ಬಂದಮೇಲೆ ನನ್ನ ಪ್ರಕಾರ ಹೊಡ್ತಾ ಬೀಳೋ ಸಾಧ್ಯತೆ ಇರೋದು ಬಜಾಜ್ ಅವ್ರಿಗೆ. ಆದಷ್ಟು ಬೇಗ ಬಜಾಜ್ ಅವರು ಚೇತಕ್ ಬಿಟ್ಬಿಟ್ಟು ಬೇರೆ ಒಂದು ಮಾಡಲ್ ಗಾಡಿ ಬಿಡಬೇಕು. ಹೇಗೆ ಏತರವನು 450 ಆದಮೇಲೆ ರಿಸ್ತಾ ಬಿಟ್ಟ, ಈಗ ಬಿಡ್ತವನೆ. ಟಿ ವಿ ಎಸ್ ಅವನು ಐಕ್ಯೂಬ್ ಆದಮೇಲೆ ಆರ್ಬಿಟ್ರ್ ಬಿಟ್ನಲ್ಲ, ಅದೇ ರೀತಿ ಬಜಾಜ್ ಅವರು ಒಂದು ಹೊಸ ಮಾಡಲ್ ಬಿಟ್ರೇ ಅವರು ಉಳಿತಾರೆ. ಇಲ್ಲ ಅಂದರೆ ಆದಷ್ಟು ಬೇಗ ಏತರವನು ಬಜಾಜ್ನ ಓವರ್ಟೇಕ್ ಮಾಡಿ ಸೆಕೆಂಡ್ ಪ್ಲೇಸ್ಗೆ ಹೋಗ್ಬೋದು. ಹೆಚ್ಚು ಕಮ್ಮಿ ಆದರೆ ನಂಬರ್ 1 ಪ್ಲೇಸ್ಗೂ ಕೂಡ ಹೋಗ್ಬೋದು. ಇನ್ನು ಎಲೆಕ್ಟ್ರಿಕ್ ಬೈಕ್ ನೋಡೋದಾದರೆ ಒಬೇನ್ ಎಲೆಕ್ಟ್ರಿಕ್ ಅವರು ಜೂನ್ ತಿಂಗಳಲ್ಲಿ 440 ಎಲೆಕ್ಟ್ರಿಕ್ ಬೈಕ್ನ ಮಾರಾಟ ಮಾಡಿದರು. ಈ ತಿಂಗಳು ಜುಲೈನಲ್ಲಿ 425 ಎಲೆಕ್ಟ್ರಿಕ್ ಬೈಕ್ನ ಮಾರಾಟ ಮಾಡಿದ್ದಾರೆ.
ಒಬೇನ್ ಎಲೆಕ್ಟ್ರಿಕ್ ಅವರು ಒಂದು ಹೊಸ ಗಾಡಿನ ಲಾಂಚ್ ಮಾಡಿದ್ರು, ಒಬೇನ್ ರೋರ್ ಇವೋ ಅಂತ ಹೇಳ್ಬಿಟ್ಟು. ಈ ಗಾಡಿ ರೇಟ್ ಬಂದು 1.25 ಲ್ಯಾಕ್, 1,25,000 ಇದೆ. ಈ ಗಾಡಿನ ಕೇವಲ 15 ದಿವಸದಲ್ಲಿ 25,000 ಜನ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರಂತೆ. ಒಬೇನ್ ರೋರ್ ಇವೋ ಅಂತ ಹೇಳ್ಬಿಟ್ಟು 1.25 ಲಕ್ಷದ ಗಾಡಿನ 15 ದಿವಸದಲ್ಲಿ 25,000 ಜನ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದು ಸತ್ಯನ ಸುಳ್ಳೋ ಗೊತ್ತಿಲ್ಲ, ತುಂಬ ಜನ ಪ್ರೀ ಬುಕ್ಕಿಂಗ್ ಮಾಡ್ಕೋತಾರೆ. ಕೆಲವು ಕಂಪ್ನಿಯವ್ರು ಏನು ಮಾಡ್ತಾರೆ ಗೊತ್ತಾ, ₹1 ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ, ₹100 ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ, ₹500 ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ, ₹1,000 ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ತುಂಬ ಜನ ಮಾಡ್ಕೋತಾರೆ. ಆದರೆ ಕೊನೆಗೆ ಬಂದು ಸೇಲ್ಸ್ ರಿಪೋರ್ಟಲ್ಲಿ ನೋಡಿದ್ರೆ ಆ ಬುಕ್ಕಿಂಗೇ ಆಗಿರಲ್ಲ, ಆ ಬುಕ್ಕಿಂಗು ಸೇಲ್ಸ್ ಆಗಿ ಕನ್ವರ್ಟ್ ಆಗಿರಲ್ಲ. ಪ್ರೀ ಬುಕ್ಕಿಂಗ್ ಏನೋ ಮಾಡ್ಕೊಂಡಿರ್ತಾರೆ. ಇವರು ಡೆಲಿವರಿ ಕೊಡೋಕೆ ಹೋದಾಗ ತುಂಬ ಜನ ಪ್ರೀ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡ್ಕೊತಾರೆ. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಪ್ರೀ ಬುಕ್ಕಿಂಗ್ನ ನಂಬಕ್ಕೆ ಹೋಗಬೇಡಿ. ಪ್ರೀ ಬುಕ್ಕಿಂಗಿಂತ ಮುಖ್ಯವಾಗಿ ಸೇಲ್ಸ್ ರಿಪೋರ್ಟ್ ನಂಬಿ. ಪ್ರೀ ಬುಕ್ಕಿಂಗ್ ₹500 ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತಾರೆ. ಒಂದು 3-4 ತಿಂಗಳಾಗೋಷ್ಟರಲ್ಲಿ ಕಸ್ಟಮರು ಬೇಡ ಬಿಡು ಅಂತ ಇನ್ನೊಂದು ಕಂಪ್ನಿ ಗಾಡಿ ತಗೊಂಡಿರ್ತಾನೆ. ಬುಕ್ಕಿಂಗಿಂತನೂ ಸೇಲ್ಸ್ ರಿಪೋರ್ಟ್ ನೋಡಬೇಕು. ಬುಕ್ಕಿಂಗ್ನ ಸೇಲ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಮಾತ್ರ ಸಕ್ಸಸ್ ಆಗೋದು. ನೋಡಿ, ಈ ತಿಂಗಳು ಬರೀ 425 ಎಲೆಕ್ಟ್ರಿಕ್ ಸ್ಕೂಟ್ರು ಮಾರಾಟ ಮಾಡಿದ್ದಾರೆ ಒಬೇನ್ ಎಲೆಕ್ಟ್ರಿಕ್ ಅವರು. ಇದು ಬೆಂಗಳೂರು ಬೇಸ್ ಕಂಪ್ನಿನೇ. ನಾನು ಅಲ್ಟ್ರಾವೈಲೆಟ್ ಅವರು ಹೋದ ತಿಂಗಳು ಅಂದರೆ ಜೂನಲ್ಲಿ 470 ಎಲೆಕ್ಟ್ರಿಕ್ ಬೈಕ್ನ ಮಾರಾಟ ಮಾಡಿದರು. ಈ ತಿಂಗಳು ಜುಲೈನಲ್ಲಿ 649 ಎಲೆಕ್ಟ್ರಿಕ್ ಬೈಕ್ನ ಮಾರಾಟ ಮಾಡಿದ್ದಾರೆ. ನಾನು ಹೋದ ತಿಂಗಳು ಹೇಳಿದೆ, ಅಲ್ಟ್ರಾವೈಲೆಟ್ ಅವರು ಹೊಸದಾಗಿ ಟೆಸ್ರಾಕ್ಟ್ ಅಂತ ಹೇಳ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಮುಂದಿನ ವರ್ಷ ಜನವರಿಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ 70,000 ಜನ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರಂತೆ. ಹೇಳಿದ್ನಲ್ಲ, ಪ್ರೀ ಬುಕ್ಕಿಂಗ್ ತುಂಬ ಆಗುತ್ತೆ, ಅದು ಸೇಲ್ಸಾಗಿ ಕನ್ವರ್ಟ್ ಆಗಬೇಕು. ಬುಕ್ಕಿಂಗಿಂದ ಸೇಲ್ಸಾಗಿ ಕನ್ವರ್ಟ್ ಆಗಿದಾಗ ಮಾತ್ರ ಅದು ಸಕ್ಸಸ್ ಆಗೋದು. ಅಷ್ಟೇ ಅಲ್ಲದೆ ಅಲ್ಟ್ರಾವೈಲೆಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವೊಂದು ಹೊಸ ಫ್ಯಾಕ್ಟ್ರಿ ತೆಗಿತೀವಿ, ಈಗಿರೋ ಫ್ಯಾಕ್ಟ್ರಿ ಸಾಕಾಗ್ತಿಲ್ಲ ನಮಗೆ, ಇನ್ನೊಂದು ಹೊಸ ಫ್ಯಾಕ್ಟ್ರಿನ ತೆಗಿತೀವಿ, ಅದಕ್ಕೋಸ್ಕರ ನಾವು ಕರ್ನಾಟಕ ಗೌರ್ಮೆಂಟ್ಗೆ ಲ್ಯಾಂಡ್ ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಟ್ರಾವೈಲೆಟ್ ಕಂಪ್ನಿಯವ್ರು ಹೇಳಿದ್ದಾರೆ. ಅಲ್ಟ್ರಾವೈಲೆಟ್ ಬ್ಯಾಕ್ ಬನ್ನಿ TVS ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾನೆ. ಹೇಗೆ ಥರಗೆ ಹೀರೋ ಬಿಡೋದೊಂದು ದುಡ್ಡು ಹಾಕ್ತಾನೆ, ಅದೇ ರೀತಿ ಅಲ್ಟ್ರಾವೈಲೆಟಲ್ಲಿ TVS ಒಂದು ದುಡ್ಡು ಹಾಕ್ತಾನೆ. ಅವನಿಗೂ ಚೆನ್ನಾಗಿ ಗೊತ್ತು, ಎಷ್ಟಾಗುತ್ತೋ ಅಷ್ಟು ಬೆಳೀಲಿ. ಅಕಸ್ಮಾತ್ ನಾಳೆ ದಿವಸ ಏನು ಹೆಚ್ಚು ಕಮ್ಮಿ ಆಯಿತು ಅಂದರೆ ಪಟ್ ಅಂತ ಅಲ್ಟ್ರಾವೈಲೆಟ್ನ ಟೇಕ್ ಓವರ್ ತಗೊಂಡು ಅಲ್ಟ್ರಾವೈಲೆಟ್ ಕಿತ್ತೆಸ್ತು TVS ಅಂತ ಬೋರ್ಡ್ ಹಾಕತ್ತಾನೆ. ಅದಾದಮೇಲೆ ರಿವಲ್ಟ್ ಮೋಟರ್ ನೋಡೋದಾದರೆ, ರಿವಲ್ಟ್ ಅವರು ಜೂನ್ ತಿಂಗಳಲ್ಲಿ 880 ಎಲೆಕ್ಟ್ರಿಕ್ ಬೈಕ್ನ ಮಾರಾಟ ಮಾಡಿದರು. ಈ ತಿಂಗಳು ಅಂದರೆ ಜುಲೈನಲ್ಲಿ 1164 ಎಲೆಕ್ಟ್ರಿಕ್ ಬೈಕ್ಗಳನ್ನ ಮಾರಾಟ ಮಾಡಿದ್ದಾರೆ. ರಿವಲ್ಟ್ ಕಂಪ್ನಿ ಚೆನ್ನಾಗೇ ಸೇಲ್ ಆಗ್ತಾಯಿದೆ. ಅಷ್ಟೇ ಅಲ್ಲದೆ ಅವರು ಇತ್ತೀಚೆಗೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಅವ್ರ ಗಾಡಿಗಳನ್ನ ನೇಪಾಳ ಮತ್ತು ಶ್ರೀಲಂಕಾಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರಂತೆ. ಬಜಾಜ್ ಅವನು ಹೇಳ್ದ ನಾನು ಪಲ್ಸರ್ EV ತರ್ತೀನಿ ಅಂತ. ಅದಾದಮೇಲೆ ಹೀರೋ ಕಂಪ್ನಿಯವ್ನು ಹೇಳ್ದ ನಾನು ಅಮೇರಿಕಾದ ಝೀರೋ ಕಂಪ್ನಿ ಜೊತೆ ಸೇರಿಕೊಂಡು ಎಲೆಕ್ಟ್ರಿಕ್ ಬೈಕ್ ತರ್ತೀವಿ ಅಂತ. ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಒಬೇನ್ ಇದೆ, ಅಲ್ಟ್ರಾವೈಲೆಟ್ ಇದೆ, ರಿವಾಲ್ಟ್ ಇದೆ, ಮತ್ತು ಓಲಾದವನು ಹತ್ತತ್ರ ₹60,000 ಡಿಸ್ಕೌಂಟ್ ಕೊಟ್ಟರು ಕೂಡ ಓಲಾದು ರೋಸ್ಟರ್ ಬೈಕ್ನ ಯಾರೂ ತೊಗೋತಿಲ್ಲ. ಅಂದರೆ ಏನು EV ಬೈಕ್ ಇಂಡಸ್ಟ್ರಿ ಇದೆಯಲ್ಲ, ಇದು ಇನ್ನೂ ಕೂಡ 3 ವರ್ಷ ಹಿಂಗೆ ಇರುತ್ತೆ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಸೇಲ್ ಆಗಲ್ಲ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಇಂಡಿಯಾದಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರ್ ಕಂಪ್ನಿ ಪ್ರಾಫಿಟ್ ಮಾಡಬೇಕು ಅಂದರೆ ಮಿನಿಮಮ್ ಅಂದ್ರೂ 50,000 ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಪ್ರತಿ ತಿಂಗಳು ಮಾರಾಟ ಮಾಡಬೇಕು. ಉದಾಹರಣೆ ಹೇಳೋದು ಸಿಂಪಲ್ ಎನರ್ಜಿ ಕಂಪ್ನಿ ಇದೆ. ಸಿಂಪಲ್ ಎನರ್ಜಿ ಕಂಪ್ನಿಯವರು ಪ್ರಾಫಿಟ್ ಮಾಡಬೇಕು ಅಂದರೆ ತಿಂಗಳಿಗೆ ಅವರು ಒಂದು 50,000 ಎಲೆಕ್ಟ್ರಿಕ್ ಸ್ಕೂಟ್ರ್ ಮಾರಾಟ ಮಾಡಬೇಕು. ಆಗ ಮಾತ್ರ ಅವರು ಪ್ರಾಫಿಟ್ಗೆ ಹೋಗೋದು. ಅದಕ್ಕಿಂತ ಮುಂಚೆ ಅವ್ರು ಎಷ್ಟೇ ಗಾಡಿ ಮಾರಿದ್ರು ಕೂಡ ಲಾಸಲ್ಲೇ ಇರ್ತಾರೆ. ಅವ್ರು 1000 ಗಾಡಿ ಮಾರಲಿ, 5,000 ಮಾರಲಿ, 10,000 ಮಾರಲಿ, 20,000 ಮಾರಲಿ, ಲಾಸಲ್ಲೇ ಇರ್ತಾರೆ. ಈಗ ಹೇಗೆ ಜನ ಪೆಟ್ರೋಲ್ ಸ್ಕೂಟ್ರ್ ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟ್ರ್ ಕಡೆ ಬಂದಿದ್ದಾರಲ್ಲ, ಅದೇ ರೀತಿ ಮುಂದಕ್ಕೊಂದು ದಿವಸ ಒಂದು 3 ವರ್ಷ 5 ವರ್ಷ ಆದಮೇಲೆ ಪೆಟ್ರೋಲ್ ಬೈಕ್ ಬಿಟ್ಟು ಎಲೆಕ್ಟ್ರಿಕ್ ಬೈಕ್ ಕಡೆ ಬಂದಾಗ ಇವರೆಲ್ಲರೂ ಪ್ರಾಫಿಟ್ ಮಾಡ್ತಾರೆ. ಇವ್ರಿಗೆ ಇನ್ನೂ 3 ವರ್ಷದಿಂದ 5 ವರ್ಷದ ತನಕ ಏನೂ ಪ್ರಾಫಿಟ್ ಇರೋದಿಲ್ಲ, ಲಾಸಲ್ಲೇ ಇರ್ತಾರೆ. ಬಟ್ ಮುಂದಕ್ಕೊಂದು ದಿವಸ ಜನ ಪೆಟ್ರೋಲ್ ಬೈಕ್ ಬಿಟ್ಟು ಎಲೆಕ್ಟ್ರಿಕ್ ಕಡೆ ಬಂದಾಗ ಇವ್ರು ಒಳ್ಳೆ ಪ್ರಾಫಿಟ್ ಮಾಡ್ತಾರೆ. ಅದನ್ನು ನೋಡ್ಕೊಂಡು ಇವ್ರು ಇವತ್ತು ಕೂಡ ಮುಂದಕ್ಕೊಂದು ದಿವಸ ಒಳ್ಳೆ ಕಾಲ ಬರುತ್ತೆ ಅಂದ್ಬಿಟ್ಟು ಇವರೆಲ್ಲ ಎಲೆಕ್ಟ್ರಿಕ್ ಬೈಕ್ ಮಾರಾಟ ಮಾಡ್ತಿರೋದು. ಅದು ಬಜಾಜ್ ಅವರು ಪಲ್ಸರ್ EV ತರ್ತೀನಿ ಅಂತಿರೋದು, ಹೀರೋದವನು ಝೀರೋ ಜೊತೆ ಸೇರ್ಕೊಂಡು ಎಲೆಕ್ಟ್ರಿಕ್ ಬೈಕ್ ತರ್ತೀನಿ ಅಂತಿರೋದು, TVS ಅವನು ಅಲ್ಟ್ರಾವೈಲೆಟಲ್ಲಿ ದುಡ್ಡು ಹಾಕ್ತಿರೋದು, ಓಲಾದವನು 60,000 ಡಿಸ್ಕೌಂಟ್ ಕೊಟ್ಟು ರೋಸ್ಟರ್ ಮಾರ್ತಿರೋದು. ಎಲ್ಲರೂ ಅಷ್ಟೇ, ಇವತ್ತು ಲಾಭ ಮಾಡೋಕ್ಕಲ್ಲ, ಇನ್ನೊಂದು 3 ವರ್ಷ 5 ವರ್ಷ ಆದಮೇಲೆ ಆವಾಗ ಜನ ಎಲೆಕ್ಟ್ರಿಕ್ ಬೈಕ್ ತಗೊಳಕ್ಕೆ ಶುರು ಮಾಡಿದಾಗ ನಮ್ಮ ಬೈಕ್ಗಳನ್ನ ತಗೋತಾರೆ, ಆಗ ನಾವು ಲಾಭ ಮಾಡ್ಬೋದು ಅಂತ ದುರಾಲೋಚನೆಯಿಂದ ಇವತ್ತಿಂದನೇ ಇವರು ಎಲೆಕ್ಟ್ರಿಕ್ ಬೈಕ್ನ ಮಾರಾಟ ಮಾಡ್ತಾಯಿದ್ದಾರೆ. ನನ್ನ ಪ್ರಕಾರ ಇನ್ನೊಂದು 3 ವರ್ಷ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಇದರಲ್ಲಿ ಗ್ರೋತ್ ಇರೋದಿಲ್ಲ. ಬಟ್ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಗ್ಯಾರಂಟಿ ಗ್ರೋತ್ ಇರುತ್ತೆ. ಈಗ ಆಲ್ರೆಡಿ 1,91,000 ಮಾರ್ತಾಯಿದ್ದಾರೆ. ನೋಡ್ತಾ ಇರಿ, ದೀಪಾವಳಿ ಅಷ್ಟೊತ್ತಿಗೆ ಈ ಸಂಖ್ಯೆ 2.5 ಲಕ್ಷ ದಾಟುತ್ತೆ. ಇದು ಈ ತಿಂಗಳ EV ಸೇಲ್ ರಿಪೋರ್ಟು ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನೊಂದು 3-4 ದಿವಸದಲ್ಲಿ ನಾನು EV ಕಾರ್ ಸೇಲ್ ರಿಪೋರ್ಟು, ಯಾಕಂದರೆ ಹೋದ ತಿಂಗಳೆಲ್ಲ ಇದರಲ್ಲೇ ಆಗ್ತಿದೆ, ಸುಮ್ಮನೆ ನಾನು ಅಷ್ಟೊಂದೇನು ಇನ್ಫಾರ್ಮೇಷನ್ ಕೊಡ್ತಿರಲ್ಲ. ಅದಕ್ಕೆ ಈಗ ನಾನು ಏನು ಮಾಡ್ತಾಯಿದ್ದೀನಿ, ಕಾರು ಮತ್ತು ಕಮರ್ಷಿಯಲ್ ವೆಹಿಕಲು ಇವೆರಡರದ್ದು ಸೇರಿಸಿ ಸಪ್ರೇಟಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ನನ್ನ ಪ್ರಕಾರ ಆಗಸ್ಟ್ 4ನೇ ತಾರೀಕು ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಕೂಡ ಹೋಗಿ ನೋಡಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ.